ಯಾವುದೇ ಪಾತ್ರಗಳಾಗಲಿ, ಯಾವುದೇ ಸನ್ನಿವೇಶಗಳಾಗಲಿ ಯಾರ ವ್ಯಕ್ತಿತ್ವಕ್ಕೂ, ಯಾರ ನಡತೆಗೂ, ಯಾರ ಘನತೆಗೂ ಧಕ್ಕೆ ಬಾರದಂತೆ ನೋಡಿಕೊಳ್ಳಲಾಗಿದೆ. ಒಂದು ವೇಳೆ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ಮೊದಲಿಗೆ ಕ್ಷಮೆಯಾಚಿಸುತ್ತಿದ್ದೇವೆ. ಇದೀಗ ಪಾತ್ರ ಪರಿಚಯ. ಅಜ್ಜಿಯ ಪಾತ್ರದಲ್ಲಿ ಅಫ್ಸಾನಾ ಯಾಸ್ಮಿನ್, ತಂದೆ ಆನಂದನ ಪಾತ್ರದಲ್ಲಿ ಅಮನ್, ನರ್ಸ್ ಮತ್ತು ಸಂಗೀತ ಟೀಚರ್ನ ಪಾತ್ರದಲ್ಲಿ ಹನಾ, ಆನಂದನ ಸ್ನೇಹಿತನ ಪಾತ್ರದಲ್ಲಿ ಮತ್ತು ವಿದ್ಯಾರ್ಥಿಯ ಪಾತ್ರದಲ್ಲಿ ಯಮುನಪ್ಪ, ಆನಂದನ ಸ್ನೇಹಿತನಾಗಿ ಹಾಗೂ ಜಿಲ್ಲಾಧಿಕಾರಿಯ ಪಾತ್ರದಲ್ಲಿ ಅಜಿತ್, ಚಿಕ್ಕಮ್ಮನ ಪಾತ್ರದಲ್ಲಿ ಪದ್ಮಾವತಿ, ಪ್ರಣತಿಯ ಪಾತ್ರದಲ್ಲಿ ಹರಿಣಾಕ್ಷಿ, ಟೀಚರ್ ಪಾತ್ರದಲ್ಲಿ ರಶ್ಮಿತಾ, ವಿದ್ಯಾರ್ಥಿನಿಯ ಪಾತ್ರದಲ್ಲಿ ಮಯೂರಿ, ವಿದ್ಯಾರ್ಥಿಯ ಪಾತ್ರದಲ್ಲಿ ಪ್ರವೀಣ, ವಿದ್ಯಾರ್ಥಿನಿಯ ಪಾತ್ರದಲ್ಲಿ ಯೋಗಿತಾ, ವಿದ್ಯಾರ್ಥಿಯ ಪಾತ್ರದಲ್ಲಿ ರವಿ, ಯಶು ಪಾತ್ರಧಾರಿಯಾಗಿ ಯಶೋಧ, ರಮ್ಯ ಪಾತ್ರಧಾರಿಯಾಗಿ ರಮ್ಯತಾ, ಬಟ್ಟೆ ಅಂಗಡಿಯ ಕೆಲಸದವನಾಗಿ ಹಾಗೂ ಸಂಗೀತ ಸ್ಪರ್ಧೆಯ ಸ್ಪರ್ಧಿಯಾಗಿ ಅಭಿಷೇಕ್, ಪುನರ್ವಸತಿ ಕಾರ್ಯಕರ್ತ ಮನೋಹರ್ನ ಪಾತ್ರದಲ್ಲಿ ಮಹಾಂತಯ್ಯ, ಬಟ್ಟೆ ಅಂಗಡಿ ಮಾಲೀಕರಾಗಿ ಮತ್ತು ನಿರೂಪಕಿಯಾಗಿ ನವ್ಯ, ಪ್ರತೀಕ್ಷಳ ಪಾತ್ರಧಾರಿಯಾಗಿ ಪ್ರಗತಿ. ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇವೆ ಹೊಸ ಪರ್ವದ ಚಿಲುಮೆ. ಹೊಸ ಪರ್ವದ ಚಿಲುಮೆ, ಮನಸ್ಸುಗಳನ್ನ ಬದಲಾಯಿಸೋಣ. ಒಂದು ಆಸ್ಪತ್ರೆಯಲ್ಲಿ ಆನಂದನ ಹೆಂಡತಿಯಾದ ಕಮಲ ಹೆರಿಗೆ ನೋವಿನಿಂದ ನರಳುತ್ತಿರುವಳು. ಆದ್ರೂ ಯಾಕೋ ಚಿಂತೆ ಆಗ್ತಾ ಇದೆ. ಹೆಣ್ಣು ಮಗು ಅಂತೆ ಅಮ್ಮ, ಅವಳ ಅಮ್ಮನ ತರನೇ ಇಲ್ಲ. ಹೌದು, ಏನಾಯ್ತು ಹೇಳಿ ಡಾಕ್ಟರ್? ಅವ್ರ ಅಮ್ಮ ಕ್ಷೇಮ ಅಲ್ಲ? ಅಯ್ಯೋ ಕಮಲ, ಅಮ್ಮ ನನ್ನ ಕಮಲ ಬಿಟ್ಟು ಹೋದ್ಲಮ್ಮ. ನನ್ನ ಒಬ್ಬಂಟಿ ಮಾಡೋದು, ಇನ್ನ ಮಗುನ ಹೇಗ್ ಸಾಕೋದು, ಹೇಗ್ ಬೆಳೆಸೋದು? ಸಮಾಧಾನ ಪಡಿಸ್ಕೊ ಮಗ, ಏನೋ ಒಂದು ಅನಾಹುತ ಆಯ್ತು ಮಗ, ಸಮಾಧಾನ ಪಡಿಸ್ಕೊ. ದೇವರ ದಾರಿ ತೋರಿಸ್ತಾರೆ ಮಗ, ಸಮಾಧಾನ ಪಡಿಸ್ಕೊ ಮಗ. ಆದ್ರೂ ನಂತರ ಪದ್ಮಾಳಿಗೂ ಒಂದು ಹೆಣ್ಣು ಮಗು. ಕೆಲವು ವಾರಗಳ ನಂತರ ಇಷ್ಟು ಸಮಯಗಳಾದ್ರೂ ಯಾಕೆ ಈ ವೇದನೆಯಲ್ಲಿದ್ದಿ ಮಗ? ಏನಾದ್ರೂ ಸಮಾಧಾನ ಪಡಿಸ್ಕೊ ಮಗ. ಅಮ್ಮ ಅಮ್ಮ ನೋಡು, ನಿನ್ನ ಗೆಳೆಯರು ಬಂದ್ರು. ಅಕ್ಕಮ್ಮ ಬೇಜಾರಾಗಿದ್ದಾರ? ಅವನನ್ನು ನೋಡಿ ಸರಿ ಮಾಡಿ ಎಷ್ಟು ದಿನಗಳಾಯ್ತು. ಯಾಕ ನನ್ನ ಎಷ್ಟ್ ದಿನ ಅಂತ ನೀನ್ ಎಂದಿನ ನೆನಪಲ್ಲಿ ಇರ್ತೀಯ? ಏನ್ ಮಾಡೋದು, ಅವಳು ಎಷ್ಟೇ ಕಷ್ಟಪಟ್ರು ಅವಳ ಮರೆಯಕ್ಕೆ ಆಗ್ತಾ ಇಲ್ಲ. ಅವಳ ನೆನಪೇ ಕಾಡ್ತಾ ಇರುತ್ತೆ. ಆನಂದ, ಹೆಂಡತಿ ಇಲ್ಲ ಅಂದ್ರೇನು? ಅಷ್ಟೊಂದು ಮುದ್ದಾದ ಮಗಳಿದ್ದಾಳಲ್ಲ. ಅದೇ ಮಗಳನ್ನ ನೋಡ್ಕೊಂಡು ಹೇಗೋ ಕಾಲ ಕಳೀತಿದ್ದೀನಿ ಕಣ್ರು. ಎಷ್ಟ್ ದಿನ ಅಂತ ಹಿಂಗೆ ಇರ್ತೀಯೋ? ಎಷ್ಟ್ ದಿನ ಅಂತ ಹೀಗೆ ಇರ್ತೀನಂದ್ರೆ, ಆ ಮಗಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವಳ ಕಾಲ ಮೇಲೆ ಅವಳೇ ನಿಂತ್ಕೊಳ್ಳೋ ತರ ಮಾಡಿ ಮತ್ತೆ ಎತ್ತಿ ದಾರಿ ನಡೆದಲ್ಲೇ ಹೋಗ್ಬೇಕಂತಿದ್ದೀನಿ ಕಣ್ರು. ಇಷ್ಟೇ ಅನ್ಕೊಂಡ್ಬಿಟ್ಟಿದ್ದೇನೋ ಜೀವನ ಅಂದ್ರೆ? ಅಯ್ಯೋ ಆನಂದ, ಇನ್ನ ಜೀವನ ಅನ್ನೋದು ಬಹಳ ಇದೆ. ಇವಾಗ ಕೇವಲ ಕಾಲು ಭಾಗದಷ್ಟು ಅಷ್ಟೇ ಆಗಿರೋದು. ಇನ್ನ ಆ ಹಸುಗೂಸು ದೊಡ್ಡವಳಾಗ್ಬೇಕು, ಅವಳಿಗೂ ಒಂದು ಮಕ್ಕಳಾಗ್ಬೇಕು. ಅದಾದ್ಮೇಲೆ ಆ ಮಕ್ಕಳನ್ನು ನೀನು ಎತ್ತ ಆಡಿಸ್ಬೇಕು. ಇಷ್ಟೆಲ್ಲ ಜೀವನ ಇಟ್ಕೊಂಡು ಜೀವನ ಇಷ್ಟೇ ಅಂತೀಯಲ್ಲೋ ಹುಚ್ಚಪ್ಪ? ನೋಡು, ಆ ಮಗು ಮುಖ ನೋಡು. ಅವಳಿಗೆ ಏನಾಗಿದೆಯೋ, ರಾಣಿ ಇದ್ದಾಗಿದ್ದಾಳೆ. ಆಗಲ್ಲ ಕಣೋ, ಆ ಮಗು ಈಗ ತಾನೇ ಕಂಡ್ಬಿಟ್ಟಿದೆ.
ನಿನಗೂ ಇನ್ನೂ ಚಿಕ್ಕ ವಯಸ್ಸಿದೆ ಕಣೋ. ಏನು ನಿನ್ ಮಾತಿನ ಅರ್ಥ? ಅಂದ್ರೆ ನೀ ಇನ್ನೊಂದು ಮದುವೆ ಆಗ್ಬೇಕು ಕಣೋ. ಏ ಏ ಏನು ಮಾತಾಡ್ತಿದ್ದೀರಾ ನೀವು? ಹುಚ್ಚ ನಿಮಗೆ? ಹೆಂಡತಿ ಸತ್ತು ಇನ್ನೂ 1 ವಾರ ಆಗಿಲ್ಲ, ಆಗ್ಲೇ ಮದುವೆ ಅಂತಿದ್ದೀರಾ? ಈ ಸಮಾಜ ಏನನ್ನುತ್ತೆ? ಏ ನೀನು ಈ ಸಮಾಜದ ಬಗ್ಗೆ ಮಾತಾಡ್ತಿದ್ಯಾ? ಆ ಪಕ್ಕದ ಮನೆ ಬಸಣ್ಣನ ನೋಡು, ಇನ್ನ ಮದುವೆ ಆಗಿ ಕೇವಲ 1 ವಾರ ಆಗಿ ಹೆಂಡತಿ ಸತ್ತೋಗಿದ್ದಾಳೆ. ಅವಳ ಇನ್ನೊಂದು ಮದುವೆ ಆಗಿ ಈಗಾಗಲೇ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಹನಿಮೂನ್ ಹೋಗಿ ಬಂದಿದ್ದಾರೆ. ನೀನು ಈ ಸಮಾಜದ ಬಗ್ಗೆ ಮಾತಾಡ್ತೀಯ. ನಾಳೆ ಇದೇ ಸಮಾಜದಿಂದ ಕೆಲವೊಬ್ರು ಈ ಹಸುಗೂಸು ಬೆಳೆದು ದೊಡ್ಡವಳಾದಾಗ ಹುಟ್ಟುತ್ತಾನೆ ತಾಯಿಯನ್ನು ಕಿತ್ಕೊಂಡು ಅನ್ನೋ ಅವಾಚ್ಯ ಪದಗಳನ್ನು ಬಳಸಿ ಆ ಮಗುವಿಗೆ ನಿಂದನೆಯನ್ನು ಮಾಡಬಹುದು. ನೋಡು ಏನ್ ಮಾಡ್ತೀಯ ಅಂತ ಹೇಳಿ. ಯಾಕೋ ಆದ್ರೂ ನನ್ ಮನ್ಸು ಯಾಕೋ ಗೊತ್ತಿಲ್ಲ ಕಣ್ರು. ಆಗಲ್ಲ ಕಣೋ, ಆ ಮಗು ಕೂಡ ಇನ್ನು ಈ ತಾಯಿ ಕಂಡ್ಬಿಟ್ಟಿದೆ ಕಣೋ. ಅದು ತಾಯಿ ಮಮತೆ ಅನ್ನೋದು ಗೊತ್ತಿಲ್ಲ ಕಣೋ. ಈಗ ತಾಯಿ ಮಮತೆ ಸಿಗಬೇಕಾದ್ರೆ ನೀನು ಇನ್ನೊಂದು ಮದುವೆ ಆಗ್ಬೇಕು ಕಣೋ. ನಿನಗೊಂದು ಆಧಾರ ಸಿಕ್ಕಂಗೆ ಆಗ್ತದೋ. ಏನೇನು ಮಾಡ್ಕೊಳ್ಳಪ್ಪ, ಆಗ್ತೀನಿ ಹೋಗ್ತೀನಿ. ಅಯ್ಯೋ ಶಿವನೇ, ಈ ಹಾಳಾದ ತಲೆಗೆ ಈ ಅಸೈನ್ಮೆಂಟ್, ಲೆಸನ್ ಪ್ಲಾನ್, PPT ಮಾಡಿ ಮಾಡಿ ತುಂಬಾ ಬರೀ ಡೌಟ್ಸ್ ಗಳೇ ಬರ್ತವೆ. ಏನಪ್ಪಾ ಅಂತ ಹೇಳಿದ್ರೆ ಆ ಬುಸಣ್ಣಂಗಾಗಿದ್ರೆ ಮದುವೆ ಆಗಿ ಮಕ್ಕಳು ಮರಿ ಏನಿದ್ದಿಲ್ಲ. ಆದ್ರೆ ನಮ್ಮ ಆನಂದಂಗಾದ್ರೆ ಈಗಾಗಲೇ ಒಂದು ಹೆಣ್ಮಗುವಿನ ತಂದೆ ಅವನು. ಅವನಿಗೆ ಯಾರು ಹೆಣ್ಣು ಕೊಡ್ತಾರೆ? ಯಾರು ಯಾಕೋ ಕೊಡ್ಬೇಕು? ಅವಳ ಅತ್ತೆ ಮಗಳು ಇದೆ ಅಲ್ಲ, ಅವನು ಪ್ರೀತಿ ಮಾಡಿದ್ದ ತಾನೆ, ಅವಳನ್ನೇ ಕೇಳುವ. ಅಯ್ಯೋ ಅವಳು ಯಾರು ಹೇಳಿದ್ದು? ಪದ್ಮಾನ ಹೇಳಿದ್ ನೀನು? ಹೌದು. ಯಪ್ಪ, ಆ ಬಜಾರಿನ ಕಟ್ಕೊಳ್ಳೋದ್ಕಿಂತ ಇವನು ಮದುವೆ ಆಗಿರ್ಬೋದು. ಆ ಬಾಯಿ ಹೊಡ್ತಿ ಮದುವೆ ಆದ್ರೆ ಇವನು ಜೀವನ ತಿಂದು ತೇಲಿ ಬಿಡ್ತಾಳೆ ಅವಳು. ಏ ನೀ ಸುಮ್ನಿರ, ಅವ್ನು ಈಗ ತಾನೇ ಮದುವೆ ಒಪ್ಕೊಂಡಿದ್ದಾನೆ, ಮತ್ತೆ ನೀ ಈ ತರ ಹೇಳಿ ಅವ್ನ ಮನಸ್ಸು ಚೇಂಜ್ ಮಾಡ್ಬೇಡ. ಸರಿ, ಅಮ್ಮನ ಕೇಳೋಣ ಇರು. ಸರಿ ಬಿಡು, ಅಮ್ಮನ್ನೇ ಕೇಳೋಣ. ಅಮ್ಮ ಮಾಡಿ ಮಾತಾಡಿದೀವಿ ಅಮ್ಮ, ಅವನಿಗೆ ಈಗ ಮದುವೆ ಒಪ್ಸಿದೀವಿ. ಅವನ ಅತ್ತೆ ಮಗಳನ್ನೇ ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಾಳೆ ಏನ್ ನೋಡಕ್ ಹೋಗುವ ಅಮ್ಮ. ಮಾಡಲ್ವಾ? ನಾನು ವಿಚಾರಿಸಿ ಹೋಗ್ತೇನೆ, ಮಾತಾಡುವ. ಸರಿ ಅಮ್ಮ, ನಾಳೆ ಬರ್ತೀವಮ್ಮ, ರೆಡಿ ಆಗಿರಿ. ಓಕೆ, ನಾವು ಬರ್ತೀವಮ್ಮ. ಸರಿಮ್ಮ, ನಾವು ಬರ್ತೀವಿ. ಮುಗೀತು ಈ ಆನಂದನ ಜೀವನ. ಆ ಪದ್ಮನ್ ಮದ್ವೆ ಆದ್ರಂತೂ ಆನಂದನ ಜೀವನ ಪರಮಾನಂದ. ಕೆಲವೇ ವರ್ಷಗಳಲ್ಲಿ ಪದ್ಮಾಳಿಗೂ ಒಂದು ಹೆಣ್ಣು ಮಗು ಜನಿಸುತ್ತದೆ. ಕೆಲವು ವರ್ಷಗಳ ನಂತರ ಪದ್ಮಾಳಿಗೂ ಒಂದು ಹೆಣ್ಣು ಮಗು ಜನಿಸುತ್ತದೆ. ಆದರೆ ದುರಾದೃಷ್ಟಕರ ಏನೆಂದರೆ ಆನಂದನ ಮೊದಲ ಹೆಂಡತಿಯ ಮಗಳು ಪೋಲಿಯೋದಿಂದಾಗಿ ಅಂಗವಿಕಲತೆಗೆ ಒಳಗಾಗುತ್ತಾಳೆ. ಆದ್ದರಿಂದ ಆನಂದನ ಎರಡನೆಯ ಹೆಂಡತಿಯಾದ ಪದ್ಮ ತನ್ನ ಮಗುವಿಗೆ ಪ್ರೀತಿ ತೋರಿಸುತ್ತಾ ಕಮಲನ ಮಗಳಿಗೆ ಅಂದರೆ ಪ್ರತೀಕ್ಷಾಳಿಗೆ ಮಲತಾಯಿಯ ಧೋರಣೆಯನ್ನು ಮಾಡುತ್ತಾಳೆ. ಇವಳ ಜೊತೆ ಏನೇ ಮಾಡ್ತಿದ್ಯಾ ಇಲ್ಲಿ?
ಮಾಡೋದು ನಿಮ್ಗೆ? ಬಾರೆ ನನ್ ಕರ್ಮ, ನಾನ್ ಏನ್ ಮಾಡೋದು? ಬಾ. ವಿಶು, ರವಿನ ನೋಡಿದ್ಯಾ ನೀನು? ಹ್ಞೂ ನೋಡು, ಆ ಕುಂಟಿ ಜೊತೆ ಆಟ ಆಡ್ತಿದ್ದವನಿ. 2 ಕೊಟ್ಟು ಕರ್ಕೊಂಡ್ ಬಾ. ಅವನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ. ಮಾಡ್ತೀನಿ ಅವನಿಗೆ. ರವಿ ಎಲ್ಲಿದ್ಯಾ? ನಿಂಗೆ ಎಷ್ಟು ಸಲ ಹೇಳಿದೆ ನಾ ಕುಂಟಿ ಜೊತೆ ಆಡ್ಬೇಡ ಅಂತ? ಆಡುದು ಬೇಡ, ನೋಡುದು ಬೇಡ. ಬಾ ಸೀದಾ ಮನೆಗೆ. ಬಾ ನೀನು ಮನೆಗೆ, ಬಾ ಸೀದಾ. ಬರ್ತೀವ ಇಲ್ವೋ? ಎತ್ಕೋಬೇಕು ನಾನು. ಓಡು ಓಡು ಮನೆಗೆ ಸೀದಾ ಓಡು. ಯೋಗಿತಾ ಪ್ರತೀಕ್ಷೆಯನ್ನು ಅವರ ಚಿಕ್ಕಮ್ಮ ಯಾವತ್ತೂ ಸ್ಕೂಲಿಗೆ ಕಳಿಸ್ತಿಲ್ಲ. ಏನಾದ್ರು ಮಾಡಿ ಅವರನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಏನು ಮಾಡುವ? ಚಕ್ಕರ್ ಹಾಕು ನಿನ್ನ ಜೋಬಿಗೆ. ಚಿಕ್ಕನಾಗಿ ಬಾರ ಸ್ಕೂಲಿಗೆ. ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ಜಾರು ಬಂಡೇಲಿ ಐದು ಬಂಡೇಲಿ ಪುಟ್ಟ ಪುಟ್ಟಿ ಹಾಕೊಂಡ. ಏನೇ ಅದು? ಕಳ್ಸಲ್ಲ ಕಂಡ್ರು, ನೀವೊಬ್ರು ಬಂದ್ರೆ ಅಲ್ಲೇ ಆಡ್ಸ್ಕೊಂಡು. ಕಳ್ಸಲ್ಲ ಕಂಡ್ರು, ಏನೋ ಮಾಡ್ತೀರಾ? ಓ ಟೀಚರಾ? ಕರ್ಕೊಂಡ್ ಬಾ, ಅವ್ರು ಕರ್ಕೊಂಡ್ ಬಾ, ನೀನು ಕರ್ಕೊಂಡ್ ಬಾ. ಬಂದ್ರೆ ಪಾಸ್ ಬಿಡ್ತೀನಿ. ಸುಮ್ನಿರಿ ಪದ್ಮ. ಸ್ಕೂಲ್ಗೆ ಕಳ್ಸಿ ಇಂಥ ಮಕ್ಳು ಅಷ್ಟೊಂದು ಕೇಳ್ಕೊಂಡು ಯಾಕೆ ನೀವು ಕಳಿಸ್ಲಿಕ್ಕೆ ಸರಿಯಿಲ್ಲ? ಓ ನೀವೊಬ್ರು ಬಂದ್ಬಿಟ್ರಿ ಅಲ್ಲ ಆಡ್ಸ್ಕೊಂಡು. ಕಳ್ಸಲ್ಲ ಕಣ್ರಿ ನಾನು. ಎಷ್ಟು ಹೇಳ್ಬೇಕು ನಿಮ್ಗೆ ಕಳ್ಸಿ ಅಂತ? ಕಳ್ಸಲ್ಲ ಕಣ್ರಿ, ಏನ್ರಿ ಮಾಡ್ತೀರಾ? ಓ ನೀವು ಆಧಾರಿಗೆ ಬರ್ತಿದ್ದೀರಾ? ನಿಮ್ಮಂತವ್ರಿಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೇನೆ ಸರಿ ಆಗೋದು. ಅಯ್ಯೋ ಮೇಡಮ್, ಇದಿಷ್ಟಕ್ಕೆಲ್ಲ ಪೊಲೀಸ್ ಎಲ್ಲ ಯಾಕೆ? ಪ್ರತೀಕ್ಷೆ ತಾನೆ ಕರ್ಕೊಂಡೋಗಿ. ಅಯ್ಯೋ ಮೂದೇವಿ, ಪೊಲೀಸ್ ಅಂತೆ ಪೊಲೀಸು. ಜೈಲಿಗೆಲ್ಲ ಹಾಕ್ಬಿಟ್ಟಿದ್ರೆ ನನ್ ಕತೆ ಸದ್ಯ ಜೀವ ಬದುಕು. ಬನ್ನಿ ಮಕ್ಳೇ, ಶಾಲೆ ಹೋಗುವ. ಬಾ ಪ್ರತೀಕ್ಷಾ. ಯಾಕೆ ಪ್ರಣತಿ, ನಿಮ್ಮ ಅಕ್ಕ ಅಲ್ವಾ ಅವಳು? ಸುಳ್ಳು ಹೇಳ್ತೀಯಾ? ಇದೆ ಪ್ರತೀಕ್ಷಾ, ಸ್ಕೂಲಿಗೆ ಬಂದಿದ್ಯಾ ನೀನು? ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್. ಯಮುನಪ್ಪ, ಏನಾಗಿದೆ? ಕಾಲಿಗೆ ಚಕ್ರ ಕಟ್ಕೊಂಡ್ ಬಂದಿದ್ಯಾ? ಹೌದಾ ಮಯೂರಿ? ಯಾರು? ಇಲ್ಲ ಟೀಚರ್, ಸುಳ್ಳು ಹೇಳ್ತಾನೆ, ಬರೀ ಇದು ಸುಳ್ಳು ಮಾಡಿದ್ರಿ ಹೇಳೋದು. ಗೊತ್ತಾ ನಿಮ್ ಶಾಲೆಗೆ? ನಾನೇನು ಮಾಡಿಲ್ಲ ಮೇಡಮ್. ಪ್ರತೀಕ್ಷಾ ನಿಮ್ ತರನೇ ಸ್ಟೂಡೆಂಟ್ ಅಲ್ವಾ? ಯಾಕೆ ಅವಳಿಗೆ ಮನಸ್ಸಿಗೆ ಬೇಜಾರು ಮಾಡು ನೀವು? ಸಾರಿ ಅಂದ್ರೆ ಎಲ್ಲ ಮರ್ತು ಬಿಡ್ತಾಳೆ ಅವಳು. ಹೀಗೆ ಒಂಟಿ ಕಾಲಲ್ಲಿ ನಿಂತ್ಬಿಡು ಇಡೀ ಕ್ಲಾಸ್. ಕೂತ್ಕೊಳ್ಳಿ. ಹಾಜರಿ ಕರೀತೇನೆ. ಮಯೂರಿ, ಪ್ರವೀಣಾ, ಪ್ರಣತಿ, ಯಮುನಪ್ಪ, ಯೋಗಿತಾ, ರವಿ. ಏನು ಗಂಟ್ಲಿಗೆ ಏನಾದ್ರೂ ಸಿಕ್ಕಾಕೊಂಡಿದೆ ಹೇಗೆ? ಹೌದಾ ರವಿ? ಇಲ್ಲ ಮ್ಯಾಮ್, ನಾನ್ ತಿಂತಿಲ್ಲ, ಸುಳ್ಳು ಹೇಳ್ತಾನೆ ಬರೀ. ಏನಾಯ್ತು ಇವತ್ತಿಗೆ ಹೇಳು, ರಾಗ ಸಾಕು. ಹೌದಾ? ಹೇಳೊಬ್ಳು. ಇಲ್ಲ ಮ್ಯಾಮ್, ಸುಳ್ಳು ಹೇಳ್ತಾಳೆ, ಬರೀ ಸುಳ್ಳು ಹೇಳೋದಾಯ್ತು ನಿಮ್ದು. ಇದೇ ಮಾಡಿ ಶಾಲೆಗೆ ಬಂದು ಪಾಠ ಕೇಳ್ಬೇಡಿ, ಎಲ್ಲರಿಗೆ ಚೇಷ್ಟೆ ಮಾಡ್ತಾ ಇರಿ ಅಲ್ವಾ? ಕೂತ್ಕೋ. ಟೀಚರ್, ಟೀಚರ್. ನಮಸ್ತೆ. ಏನು ಬಂದ ವಿಷಯ? ನಮಸ್ತೆ ಟೀಚರ್. ಈ ಮಕ್ಕಳಿಗೆ ಮರವು ಜಾಸ್ತಿ ಆಗಿದೆ ಟೀಚರ್. ಒಂದು ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ? ಶಾಲೆಯಲ್ಲಿ ಊಟ ಕೊಡ್ತೇವಲ್ಲ.
ನಮ್ಮ ಮಕ್ಕಳಿಗೆ ಅದೆಲ್ಲ ಊಟ ಕೊಡುದಿಲ್ಲಪ್ಪ ನಾವು. ಬಿಸಿ ಬಿಸಿ ಊಟ ಕೊಡುದು. ಅವರು ಮತ್ತೆ ಮನೆಗೆ ಬಂದು ಹೊಟ್ಟೆ ನೋವು ಅಂತ ಹೇಳ್ತಾರೆ. ಹೌದೌದು, ಬಿಸಿ ಬಿಸಿ ಊಟ ಕೊಟ್ಟೆ ಇಲ್ಲಿ ಬಂದು ಸೇಷ್ಟೆ ಮಾಡುದು. ಹೌದಣ್ಣ ರವಿ? ಹಿಂಗೆ ಇಲ್ಲ ಅಮ್ಮ, ಮಾಡಿಲ್ಲ. ಹಿಂಗೆ ಮೊಬೈಲ್ ಇಟ್ಕೊಂಡು ಇಡೀ ದಿನ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದೆ. ಕೊಟ್ಬಿಡ್ತೀಯ ನೋಡು ಮೊಬೈಲು. ಹಾ, ಈಗ ಯೂಸ್ ಮಾಡೋದೇ ಆಯ್ತು. ಹೌದು, ಇಟ್ಕೋ, ಈಗ ಟಿಫಿನ್ ಇಟ್ಕೋ. ಹೌದಾ ರವಿ? ಬರೀ ಮೊಬೈಲ್ ನೋಡ್ತೀಯಾ? ಇಡೀ ದಿನ ಮೊಬೈಲ್ ನೋಡ್ಕೊಂಡು ಈಗ ತಿನ್ನು ಅದನ್ನು ಕೊಟ್ಟದನ್ನು. ಇಡೀ ದಿವಸ ಚೇಷ್ಟೆ ಮಾಡ್ತಾ ಇರ್ತಾರೆ. ಏ ಅಕ್ಕ, ಅಲ್ಲಿ ನೋಡಿ. ಪ್ರತೀಕ್ಷಾ, ನಮ್ಮ ಮಕ್ಕಳನ್ನ ಪ್ರತೀಕ್ಷಾನ ಜೊತೆ ಯಾಕೆ ಕೂತ್ಕೊಳಿಸಿದ್ದೀರಿ ಟೀಚರ್? ಅವಳು ಸ್ಟೂಡೆಂಟ್, ಅದಕ್ಕೆ ಕೂರಿಸಿದ್ದೇನೆ. ಅದ್ರಲ್ಲಿ ಏನಿದೆ? ಅವಳು ಕಾಲು ಹೋಗಿ ಕುಂಟಿಯಾಗಿದ್ದಾಳೆ. ಇನ್ನು ನಮ್ಮ ಮಕ್ಕಳಿಗೂ ಅದೇ ಗತಿ ಬಂದ್ರೆ? ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಾ? ಅವಳು ಮಕ್ಕಳ ತರನೇ ಅಲ್ಲ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ನಮ್ಮ ಮಕ್ಕಳನ್ನು ಆ ಕುಂಟಿ ಜೊತೆ ಕುತ್ಕೊಳ್ಳಿಸಬಾರ್ದು ಅಷ್ಟೇ. ಯಾಕೆ ಹೀಗೆ ಹೇಳ್ತೀರಾ? ಅವಳು ಪೋಲಿಯೋದಿಂದ ಕಾಲು ಕಳ್ಕೊಂಡಿದ್ದಾಳೆ ಅಷ್ಟೇ. ಅವಳಿಂದ ಯಾರಿಗೂ ಏನೂ ಆಗಲ್ಲ. ಅದೆಲ್ಲ ಗೊತ್ತಿಲ್ಲ ಮೇಡಮ್, ನಮ್ಗೆ ಅವಳು ನಮ್ಮ ಮಕ್ಕಳು ಅವಳ ಜೊತೆ ಕುತ್ಕೊಳ್ಬಾರ್ದು. ನಿಮ್ಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರುದಿಲ್ಲ. ಪೊಲೀಸರು ಕಳಿಸ್ತೇನೆ. ಪೊಲೀಸ್ ಸಂಸ್ಥೆ ನಡಿ ನಡಿ. ಬಾ ಮನೆಗೆ ಬಾ, ನಿನಗೆ ಹೀಗೆ ಆಗ್ಬೇಕು. ಸಾಕು ಮಾತಾಡಿದ್ರು. ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹತ್ತಿರ ಬರ್ತಿದೆ. ಎಲ್ರೂ ಹೊಸ ಬಟ್ಟೆ ಹಾಕೊಂಡ್ ಬರ್ಬೇಕು, ಸರಿನಾ? ಪಾಠ ಶುರು ಮಾಡುವ? ಆಯ್ತು, ಸಾಕು, ಕೂತ್ಕೋ. ಇದೇ ಮಾಡು. ಪಾಠ ಶುರು ಮಾಡುವ? ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆಲ್ಲ. ನೋಡ್ರು, ಅಮ್ಮ ಅಮ್ಮ ಇಲ್ಲೇ ಇದ್ದೀನಿ ಕಣೆ. ಏನ್ ಇವತ್ತು ಇಷ್ಟು ಬೇಗ ಬಂದಿದೀಯಾ? ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಯಾಕೆ ಏನ್ ಫಂಕ್ಷನ್? ಒಳ್ಳೆ ಫಂಕ್ಷನ್. ಏನು ಖುಷಿಗಿದ್ದೆ ಹೊಡಿಯೋವಾಗಿದ್ಯಾ? ಅಮ್ಮ ನನಗೆ ಸ್ಕೂಲಿಗೆ ಹೊಸ ಬಟ್ಟೆ ಕೊಟ್ಟಮ್ಮ. ಹೊಸ ಬಟ್ಟೆನ? ಬೀರಲ್ಲಿ ಅಷ್ಟೊಂದು ಬಟ್ಟೆ ಇದಾವಲ್ಲಿ, ಅದ್ರಲ್ಲಿ ಯಾವ್ದೋ ಒಂದು ಹಾಕೊಳ್ಳೆ. ಅವೆಲ್ಲ ಹಳತಾಗಿ ನನಗೆ ಹೊಸ ಬಟ್ಟೆ ಕೊಟ್ಟಮ್ಮ. ಸರಿ ಸರಿ, ನಿಮ್ಮ ಅಪ್ಪ ಬರ್ಲಿ, ಮಾತಾಡ್ಬಿಟ್ಟು ಕೊಡ್ತೀನಂತೆ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ, ಕರ್ಮ, ಯಾವಾಗ ನೋಡಿದ್ರು ಅಮ್ಮ 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 ಅಂತಾನೆ ಇರ್ತಾಳೆ. ಯಾಕಮ್ಮ ಯಾವಾಗ ನೋಡಿದ್ರು ಹೀಗೆ ಆಡ್ತೀಯ? ಅಲ್ಲ, ನಿಮ್ಮ ಅಮ್ಮ ಸತ್ತಿದ್ದಲ್ಲ, ಅವತ್ತೇ ನೀನು ಸಾಯ್ಕೊಂಡಿದ್ದೇನೆ. ಇರ್ಲಿ ಬಿಡಮ್ಮ, ಯಾಕೆ ಸುಮ್ಮನೆ ಜಗಳ ಮಾಡ್ತೀಯ? ಈಗ ಕೇಳು, ತಂಗಿಗೆ ಹೇಗೋ ಫಂಕ್ಷನಿಗೆ ಹೊಸ ಬಟ್ಟೆ ಕೊಡ್ಸಿ ಅಂತಲ್ಲ, ನಂಗೂ ಒಂದು ಕೊಡ್ಸಮ್ಮ. ನಿನಗೆ ಯಾಕೆ ಹೊಸ ಬಟ್ಟೆ? ನಿನ್ ತಂಗಿ ಆದ್ರೆ ಡ್ಯಾನ್ಸ್ ಮಾಡ್ತಾಳೆ, ಅವ್ರದ್ದು 1000 ಬಟ್ಟೆಗಳಿದಾವೆ, ಅದ್ರಲ್ಲೇ ಯಾವ್ದೋ ಒಂದು ಹಾಕೊಳ್ಳೆ. ಏನಮ್ಮ? ಏನಾಯ್ತಮ್ಮ ಪ್ರತೀಕ್ಷಾ, ಯಾಕೆ ಅಳ್ತಾ ಇದೀಯಾ? ಏನಕ್ಕೆ ಬೇಡವಳು? ನಂಗೂ ಒಂದು ಹೊಸ ಬಟ್ಟೆ ಕೊಡ್ಸು ಅಂತ ಹೇಳಿ ನನಗೆ ಇರೋವಳಿಗೆ ಸರಿಯಾಗಿ ವಿಚಾರಿಸ್ತೀನಿ. ಪದ್ಮಾ ಪದ್ಮಾ, ಆರಿ, ಇವಾಗ ಬಂದ್ರಾ? ಬನ್ನಿ. ಅಲ್ಲ, ದೊಡ್ಡ ಮಗಳಿಗೆ ಹೊಸ ಬಟ್ಟೆ ಕೊಡ್ಸಲ್ಲ ಅಂತಂತೆ. ಓಹೋ, ಆಲ್ರೆಡಿ ನಿನ್ ಮಗಳು ಕಿವಿಯಲ್ಲಿ ಊದ್ಬಿಟ್ಲಾ? ಮತ್ತೆ ಅವಳಿಗೆ ಏನ್ ಮಾಡ್ಬೇಕು? ಹೊಸ ಬಟ್ಟೆ ಬೇಕಲ್ಲ ಅವಳಿಗೂ. ಹೌದು ರೀ, ಹೇಳ್ದೆ. ಪ್ರಣೀತಿಗಾದ್ರೂ ಡ್ಯಾನ್ಸ್ ಮಾಡ್ತಾಳೆ, ಹೊಸ ಬಟ್ಟೆ ಕೊಡ್ಸಿ ಅಂತಂದೆ. ಇವಳೇನ್ ಮಾಡ್ತಾಳೆ? ಅವ್ರದ್ದು ಯಾವ್ದೋ ಒಂದು ಬಟ್ಟೆ ಹಾಕೊಳ್ಳಿ ಕೇಳಿ. ಅವಳು ಸ್ಕೂಲ್ಗೆ ಹೋಗಲ್ವಾ? ಅವಳಿಗೂ ನಿನ್ ಮಗಳೇ ಅಲ್ವಾ ಅವಳು? ಏನೋ ಒಂದ್ ಮಾಡಿ, ನೀವಾಯ್ತೋ ನಿಮ್ ಮಗಳಾಯ್ತೋ. ಹೋಗು ಹೋಗು, ನಾನ್ ಕೊಡಿಸ್ತೀನಿ ಅವಳಿಗೆ. ಮಗಳೇ, ನೀನ್ ಹೆದರ್ಬೇಡಮ್ಮ, ನಾಳೆನೆ ಹೋಗುವ ಬಟ್ಟೆ ತಗೊಳಕ್ಕೆ, ಆಯ್ತಾ? ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ.
ಸಾರಿ ಅದು ಲಾಂಗ್ ಬರ್ತಾ ಇದೆ, ಶಾರ್ಟ್ ಬರ್ತದೆ, ಯಾವ್ದು ಬೇಕು ಮೇಡಮ್ ನಿಮ್ಗೆ? ಹಾ ಮೇಡಮ್, ಈಗ 3 ಇಂದ 4 ಸಾವಿರ. ಇದು ನೋಡಿ, ಈ ಕಲರ್ ಇದೆ ನೋಡಿ. ಲಾಂಗ್ ಬೇಕಾ ಶಾರ್ಟ್ ಕೊಡ್ತಾ ಬೇಕು ಮೇಡಮ್? ನಿಮ್ಗೆ ಅಮ್ಮ ನೋಡಮ್ಮ, ಇದು ಬೇಕಾ ಇದು ಬೇಕಾ? ಚೆನ್ನಾಗಿದೆ ಪ್ರಗತಿ. ಇದು ತಗೊಳ್ಳಿ, ಇದು ನೋಡಿ ಮೇಡಮ್, ಇದು ತಗೊಳ್ಳಿ. ಕ್ಯಾರೆಕ್ಟರ್ ಇಟ್ಮೇಲೆ ಆಗ್ಲಿಲ್ಲವ ಇದು ತಗೊಳ್ಳಿ ಮೇಡಮ್, ಇದೆ ನೋಡಿ. ಇದು ತೋರಿಸಿದ್ದು ಚೆನ್ನಾಗಿ ನಿನ್ ಕಡಿತರ ಏನ್ ಬೇಕಾಗಿಲ್ಲ ಅವಳಿಗೆ, ಅವಳು ಕಡ್ದು ತಗೋ. ನಿಮಗೆ ಆಂಟಿ ಹಾ, ಇದನ್ನೇ ಪ್ಯಾಕ್ ಮಾಡಿ ಅವಳಿಗೆ. ಎಷ್ಟಾಯ್ತು ಬಿಲ್ಲು? ಏನಾದ್ರೂ ಆಫರ್ ಕೊಡಿ ಮೇಡಮ್. ಆಫರ್ ಎಲ್ಲ ಹಾಕಿ 2,000. ಹೌದಾ? ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಎಷ್ಟು? 2,000? ಊರಿಗಿಲ್ದೇ ಇರೋ ಸೀಮೆ ಅಂಗಡಿ ಇವ್ರದ್ದು. ಬನ್ರಿ ಬೇರೆ ಅಂಗಡಿಗೆ ಹೋಗೋಣ. ಹೋಗು ಹೋಗು, ಇವಳ್ದೆಲ್ಲೋದ್ರೂ ಶುರುನೇ ಉಂಟು. ತಗೊಳ್ಳಿ ಮೇಡಮ್. ನಾನು ಶಾಲೆಗೆ ಹೋಗ್ತಿದ್ದೆ. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಿನ್ನೆ ಬಟ್ಟೆ ತಗೊಳಕ್ ಹೋಗಿದ್ದಂತೆ, ಏನೇ ತಗೊಂಡ್ಬಂದ್ರಿ? ಹೌದು, ಶಾಲಾ ವಾರ್ಷಿಕೋತ್ಸವ ಇದೆ. ಹೌದಾ? ಊಟ ಆಯ್ತಾ? ತುಂಬಾ ಶಿಕೆ ಅಲ್ಲ ಅಕ್ಕ. ಫಾರಿನಿಂದ ಬರುವಾಗ ಬಾಬನ ಹತ್ರ ಒಂದು ಸನ್ಸ್ಕ್ರೀನ್ ತರ್ಲಿಕ್ಕೆ ಹೇಳಕ್ಕ. ಸನ್ಸ್ಕ್ರೀನ್ ಸಾಕ? ಬೇರೆ ಏನಾದ್ರು ಬೇಕಾ? ಬೇರೆ ಚಾಕ್ಲೇಟ್ ಅಂತ ತಗೊಂಡು ಬರ್ಲಿಕ್ಕೆ ಹೇಳಕ್ಕ. ಅದೇ ಮಯೂರಿ ಏನೋ ಮೋಟರ್ ಗೇಮ್ ಬೇಕು ಅಂತ ಹೇಳ್ತಿದ್ಲು. ಏ ಅಕ್ಕ, ಅದು ಮೋಟಾರ್ ಕಾರ್ ಅಲ್ಲ ಕಣೆ, ವಿಡಿಯೋ ಗೇಮ್. ಅದ್ ಬಿಡು, ಮತ್ತೆ ಹೇಗಿದ್ಯಾ? ನಂದು ಬಿಡಕ್ಕ. ಅದೇ ಗಂಡ, ಅದೇ ಮನೆ, ಅದೇ ಕೆಲ್ಸ. ಇದ್ದದ್ದೇ ಅಕ್ಕ, ನೀನ್ ಹೇಳ್ಕಣೆ. ನನ್ಗೆ ಯಾವ ಕಷ್ಟನೂ ಇಲ್ಲಪ್ಪ. ಚಿನ್ನದಂತ ಗಂಡ, ದುಬಾಯಿ ಕೆಲ್ಸ, ಕೈ ತುಂಬಾ ಹಣ. ನೀನೇ ಪುಣ್ಯವಂತಳು ಕಣೆ. ಏ ಸುಮ್ನೆ ರೇ, ಅಪ್ಪಚಾರಿ ಬಂದ್ಲು. ಬಂದು ಹಲೋ ಹಲೋ, ಕಾಂಟ್ ಯು ಸಿ ಅಸ್? ಮೊದ್ಲು ನಾವು ಬಂದಿಲ್ಲಿಟ್ಟ, ನೀನ್ ಹೇಗೆ ಬಂದಿಟ್ಟಿ ಇಲ್ಲಿ? ಏ ನೋಡಿ ಅಕ್ಕ, ಅಲ್ಲಿ ಹೋಗಿ ಪಟಂಗ ಹೊಡಿತಿದ್ಲು. ಆವಾಗ ನಿಂಗೆ ಯಾರು ಹೇಳ್ಬೇಕು ಅಂತ ಇರ್ಲಿಲ್ವೇನೆ? ಅಲ್ಲಿ ಪಟಂಗ ಹೊಡಿವಾಗ ಯಾರಾದ್ರೂ ಹೇಳಿದ್ರ ನಿಮ್ಗೆ ನಿನ್ ಕೊಡ ಅಲ್ಲಿ ಇಟ್ಟಿರಿ ಅಂತ? ಏ ಬಿಡಕ್ಕ, ಈ ಪಕ್ಕದ ಮನೆ ಸುಶೀಲಕ್ಕ ಹೇಳ್ತಿದ್ರು, ನಿನ್ನೆ ಇವಳು ಬಟ್ಟೆ ಅಂಗಡಿಗೆ ಹೋಗಿದ್ಲಂತೆ, ಅಲ್ಲಿ ಕೂಡ ಬಜಾರಿ ತರ ಮಾಡ್ತಿದ್ಲಂತೆ. ಹೌದಾ ಅಕ್ಕ? ನಿನ್ನೆ ಅವಳ ಅತ್ತೆ ಸಿಕ್ಕಿದ್ರು, ದೊಡ್ಡ ಬಾಯಿ ಹಿಡ್ಕಿ ಅಂತೆ. ಅವಳ ಹತ್ರ ಏನ್ ಮಾತು? ನೋಡಿ ಅಕ್ಕ. ಯಾಕೆ ನನ್ನ ಅಕ್ಕನ್ ಬೈದಿ? ನನ್ನ ಅಕ್ಕನ ಬಗ್ಗೆ ಏನಾದ್ರು ಮಾತಾಡಿ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ.
ಆದ್ರೂ ಸೆಕೆಂಡ್ ಹ್ಯಾಂಡ್ ಅಲ್ವಾ ರೀ, ಇರ್ಲಿ ಬಿಡ್ರಿ. ಯಾರಿಗೆ ಹೇಳ್ತಿದ್ಯಾ ಸುಂದ್ರಿ ನೀನು? ಸೆಕೆಂಡ್ ನಿನ್ ಗಂಡ ಬಾರಿ ಇಲ್ಲಿದ್ರೆ ಎಷ್ಟು ಮಾಡ್ತಿದ್ರು. ಈ ಸರಿ ಆನಂದನ ಅವಳ ಮೇಲೆ ಕಳ್ಸೇ ಬಿಡ್ತಾಳ್ರಿ. ಇರ್ಲಿ ಏನ್ರಿ? ಹೌದಾ? ಸರಿ ಏನಕ್ಕ? ನನ್ ಗಂಡ ನಮ್ಮನೆಗೆ ನಾಲ್ಕು ಪೈಪ್ ಹಾಕಿಸ್ತಾರಂತೆ. ಆವಾಗ ಈ ಬಜಾರಿ ಜೊತೆ ಯಾರ್ ಜಗಳ ಮಾಡ್ತಾರೆ? ಎಷ್ಟಾದ್ರೂ ಸೆಕೆಂಡ್ ಹ್ಯಾಂಡ್ ಅಲ್ವಾ ಅಕ್ಕ, ಎಲ್ಲಿ ಬಿಡ್ತಾಳೆ ಅವಳ ಬುದ್ಧಿನ? ಹೋಗಲ್ಲೇ ಇಷ್ಟು ಹಾರಾಡೋದಕ್ಕೆ ಆತರ ಕುಂಟಿ ಮಕ್ಳು ಸಿಕ್ಕಿರೋದು ಬಿಡಕ್ಕ. ಸೆಕೆಂಡ್ ಹ್ಯಾಂಡ್ ಬಗ್ಗೆ ನಾವೇನ್ ಮಾತಾಡೋದು? ಬಾ ಅಕ್ಕ. ಹೋಗಕ್ಕ. ಈ ಕುಂಟಿಯಿಂದ ಸಾವಿರ ಮಾತಾಡ್ಕೋಬೇಕು ನಾನು. ಹಂಗಂದು ಹಿಂಗಿಂದು ಊರವ್ರ ಬಂದ್ರೆ 108 ಮಾತಾಡ್ತಾರೆ. ಇನ್ನೊಂದ್ಸತಿ ಬರ್ಲಿ ಅವಳ ಮನೆಯಾಗ ಜಗಳಿಕೆ ಹಲ್ಲು ಮುರಿದು ಕೈಯಲ್ಲಿ ಕೊಡ್ತೀನಿ ಊರ್ ಬಿತ್ರಿಗೆ. ನಿನ್ನಿಂದ ಸಾವಿರ ಮಾತಾಡ್ಕೋಬೇಕಿತ್ತು ಕಣೆ. ನಿಮ್ಮಮ್ಮ ಸತ್ತಾಗ ಅವತ್ತು ನೀನೇ ಸಾಯ್ಬಾರ್ದಿತ್ತ. ಇಲ್ಲಿ ಎಷ್ಟು ಕರ್ಮನೋ ಇದೆ ನಿನ್ನಿಂದ. ಏನೇನು ಅನ್ಸ್ಕೋಬೇಕು ನಾನು ಇನ್ನು. ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣವತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಪನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣವತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಎಂತ ವಿಪರ್ಯಾಸದ ಬದುಕು ನೋಡಿ ನಂದು. ನನ್ನ ನೋವನ್ನ ಹೇಳ್ಕೊಳ್ಳಿಕ್ಕೆ ನನ್ನ ಹೆತ್ತಮ್ಮ ಇದ್ದಿದ್ರೆ ಅವ್ರ ಹತ್ರ ಎಲ್ಲನೂ ಹೇಳ್ಕೊಳ್ಬಹುದಿತ್ತಲ್ವಾ? ನನ್ನ ನೋವು, ಸುಖ, ದುಃಖ, ನಲಿವು ಇದೆಲ್ಲವನ್ನ ಅಮ್ಮನ ಹತ್ರ ಹೇಳ್ಕೊಳ್ಬಹುದಿತ್ತು. ಈಗ ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ನೋವನ್ನ? ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಯಾರ ಹತ್ರ ಹೇಳ್ಕೊಳ್ಳಿ? ಮುದ್ದಾಗಿ ನನ್ನ ಜೊತೆ ಬಾ, ಆಟ ಆಡ್ಲಿಕ್ಕೆ ಬಾ ಅಂತ ಕರೆಯುವ ಮಯೂರಿ ಜೊತೆ ಹೇಳ್ಕೊಳ್ಳ? ಹೇಳ? ಇಲ್ಲ, ಸದಾ ನನ್ನನ್ನ ಕೀಟಲೆ ಮಾಡ್ತಾ, ನನ್ನನ್ನು ಆಟ ಆಡಿಸ್ತಾ, ನನ್ನನ್ನು ನಗಿಸ್ತಾ, ನನ್ನ ಜೊತೆ ಇರ್ತಾ ಇದ್ದಲ್ಲ ಯಮುನಪ್ಪ, ಅವಳ ಜೊತೆ ಹೇಳ್ಕೊಳ್ಳ? ಅದು ಅಲ್ಲ, ನನ್ನನ್ನ ಆ ಟೀಚರಿಗೆ ಪರಿಚಯ ಮಾಡಿಸಿದ್ರಲ್ಲ ಯೋಗಿತಾ ಮತ್ತೆ ಪ್ರವೀಣ, ಅವ್ರ ಜೊತೆ ಹೇಳ್ಕೊಳ್ಳ? ಯಾರ ಜೊತೆ ಹೇಳ್ಕೊಳ್ಳಿ? ಅದು ಬಿಟ್ಟು ಆ ತಾಯಿ, ನನ್ನ ಹೆತ್ತ ತಾಯಿ ಅಂತ ನಾನು ಅನ್ನಿಸ್ತಾ ಇದ್ದೆ ಅಲ್ಲ, ನನಗೆ ಅವರ ನೋವಲ್ಲೂ ಸಹ ನನಗೆ ನೋವನ್ನ ಕೊಟ್ಟು ಅವರು ಸುಖ ಅನುಭವಿಸ್ತಾ ಇದ್ರಲ್ಲ ನನ್ನ ಚಿಕ್ಕಮ್ಮ, ನನ್ನ ಅಮ್ಮ, ನನ್ನಮ್ಮ ಪದ್ಮನ ಹತ್ರ ಹೇಳ್ಕೊಳ್ಳ? ಯಾರ ಹತ್ರ ಹೇಳ್ಕೊಳ್ಳಿ? ಇದ್ಯಾವುದು ಯಾರ ಹತ್ರ ಹೇಳಿದ್ರು ನನಗೆ ಉತ್ತರ ಸಿಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ನಾನೊಬ್ಳು ಪೋಲಿಯೋ ಪೀಡಿತೆ ನತದೃಷ್ಟ ಹೆಣ್ಣು. ಏನ್ ಹೇಳಿ? ನಾನೊಬ್ಳು ಪೋಲಿಯೋ ಪೀಡಿತೆ ನತದೃಷ್ಟ ಹೆಣ್ಣು. ಈ ಸಮಾಜ ನನ್ನನ್ನು ಒಪ್ಲಿಕ್ಕಿಲ್ಲ. ಯಾವತ್ತೂ ಕೂಡ ಬದುಕಿನಲ್ಲಿ ಯಾರು ಕೂಡ ಬಯಸಿ ಬರುವುದಿಲ್ಲಂತೆ. ಬದುಕು ಹೇಗೆ ಬರ್ತದೆ ಅದನ್ನು ನಾವು ಬದುಕಿ ತೋರಿಸ್ಬೇಕಂತೆ. ಈ ಸಮಾಜದಲ್ಲಿ
ಅದೆಷ್ಟೋ ಜನ ನನ್ನಂತೆ ಕಾಲನ್ನ ಕಡ್ಕೊಂಡು ಈ ರೀತಿ ಪೋಲಿಯೋ ಪೀಡಿತರಾಗಿ ಎಷ್ಟೋ ಜನ ಇರಬಹುದಲ್ವಾ? ನನ್ನ ಹಾಗೆ ಈ ರೀತಿ ನೋವು, ನಲಿವು, ಸುಖ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಈ ನೋವಿಗೆ, ಸುಖಕ್ಕೆ, ನಲಿವಿಗೆ ಯಾರು ಕಾರಣ? ಯಾರನ್ನ ಅಂತ ದೂರ್ಲಿ ನಾನು? ದೇವರನ್ನ ದೂರ್ಲಾ? ದೇವರನ್ನ ದೂರಿ ಇಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಯಾಕೆ ಗೊತ್ತಾ? ದೇವರು ನನ್ನನ್ನು ಬದುಕಿಸಿ ಆಗಿದೆ. ನಾನು ಯಾವತ್ತೂ ದೇವರ ಹತ್ರ ಕೇಳ್ಕೊಳ್ಳಿಲ್ಲ, ನನಗೆ ಈ ರೀತಿ ನನ್ನನ್ನು ಈ ರೀತಿ ಹುಟ್ಟಿಸು ಅಂತ ನಾನು ಕೇಳ್ಕೊಳ್ಳಿಲ್ಲ. ಆದ್ರೆ ದೇವರು ನನ್ನನ್ನು ಈ ರೀತಿ ಹುಟ್ಟಿಸಿ ಆಗಿದೆ. ಆದ್ರೆ ನಾನು ಬದುಕಬೇಕಾಗಿದೆ. ಇಂತಹ ಸಮಾಜದಲ್ಲಿ ಅದೆಷ್ಟೋ ಜನ ಇದ್ದಾರೆ. ಆದ್ರೆ ದೇವ್ರೆ ನಾನ್ ಕೇಳ್ಕೊಳ್ಳೋದಿಷ್ಟೇ, ನನ್ನನ್ನಂತೂ ನೀನು ಬದುಕಿಸಿ ಆಗಿದೆ. ಏನಂದ್ರೆ ಜೀವನದಲ್ಲಿ ಯಾರಿಗೂ ಕೂಡ ಹಣ ಆಗ್ಲಿ, ಅಂತಸ್ತಾಗ್ಲಿ, ಐಶ್ವರ್ಯ ಆಗ್ಲಿ ಮುಖ್ಯವಲ್ಲ. ಮನುಷ್ಯನಿಗೆ ಬೇಕಾಗಿದ್ದು ದೇಹದ ಪ್ರತಿಯೊಂದು ಅಂಗ. ಈ ದೇಹದ ಅಂಗ ಇಲ್ಲ ಅಂತಾದ್ರೆ ನನ್ನಂತೆ ಅದೆಷ್ಟೋ ಜನ ಈ ಸಮಾಜದಲ್ಲಿ ತುಂಬಾ ನರಳಾಡ್ತಾ ಇದ್ದಾರೆ. ನಾನ್ ಕೇಳ್ತಿದ್ದೇನೆ, ದೇವ್ರೆ ನನ್ನನ್ನಂತೂ ನೀನು ಹುಟ್ಟಿಸಿ ಆಗಿದೆ, ನನ್ನ ಮೇಲೆ ನಿಮಗೆ ಕರುಣೆ ಇಲ್ಲ. ಆದ್ರೆ ಇನ್ನು ಮುಂದೆ ಹುಟ್ಟಿಸುವಂತ ಪ್ರತಿಯೊಂದು ಮನುಷ್ಯನಿಗೂ ಅವನಿಗೆ ಬೇಕಾದ ಪ್ರತಿಯೊಂದು ಅಂಗಗಳನ್ನ ಕೊಟ್ಟು ಈ ಭೂಮಿಗೆ ಕಳಿಸು ದೇವ್ರೆ. ಇವತ್ತು ನಾನು ಸರಿಯಾಗಿದ್ದಿದ್ರೆ ನನ್ನ ಈ ಕಣ್ಣೀರು ಈ ಭೂಮಿಗೆ ಬೀಳ್ತಾ ಇರಲಿಲ್ಲ. ದೇವ್ರೆ ನನಗೆ ಸಾಯ್ಬೇಕು ಅಂತ ತುಂಬಾ ಮನಸ್ಸಾಗ್ತಿದೆ. ಆದ್ರೆ ಸಾಯೋದು ಎಷ್ಟು ಸರಿ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಇನ್ನು ನಾನು ತಡ ಮಾಡಿ ಪ್ರಯೋಜನವಿಲ್ಲ. ಯಾಕಂತ ಹೇಳಿದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ, ನನ್ನ ಸಾಮಾಜಿಕ ಜೀವನದಲ್ಲಿ, ನನ್ನ ಸಾಂಸಾರಿಕ ಜೀವನದಲ್ಲಿ ನನ್ನ ಹೆತ್ತಮ್ಮನೂ ಬಿಟ್ಟು ಹೋದ್ಲು. ಅಮ್ಮ ಹೋದ್ಲು. ಅಮ್ಮ, ಯಾಕಮ್ಮ ಈ ಕಂದನ ಕೂಗು ನಿನ್ಗೆ ಕೇಳಿಸ್ಲಿಲ್ವಾ? ನೀನಾವತ್ತು ಸಾಯುವಾಗ ನಾನು ಸತ್ತಿದ್ರೆ ನನಗೆ ಈ ನೋವು ಇವತ್ತು ಬರ್ತಾ ಇರ್ಲಿಲ್ಲ. ಅಮ್ಮ ಇಲ್ಲ, ನಾನಿನ್ನು ಬದುಕಿರಬಾರ್ದು. ನನ್ನ ಈ ಮೂರ್ತ ಸ್ವರೂಪದ ಈ ದೇಹ ಇದೆಯಲ್ಲ, ಈ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ. ಇಲ್ಲ, ನಾನೇನಾದ್ರೂ ಮಾಡಿ ಸಾಯ್ಬೇಕು. ಇಲ್ಲ ನನ್ನ ನೀನು, ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡೆ. ಮಯೂರಿ, ನನ್ನಮ್ಮ ಇದು ಅಮೆರಿಕದಿಂದ ತಂದಿದ್ದು. ನಂಗೂ ಕೊಡು. ತಗೋ. ಬೇಡ ಕಣೆ, ನಾವು ಪ್ರತೀಕ್ಷೆಗೆ ಕೊಡುವ ಇದನ್ನ. ಆಯ್ತು. ಆದ್ರೆ ಅಮೆರಿಕದಿಂದ ತಂದದ್ದು ಅಂತ ಸುಳ್ಳು ಹೇಳಿ ಕೇಳಿದ್ರು ನನ್ನಮ್ಮ. ಸುಳ್ಳು ಹೇಳ್ತಾರ? ನಿನ್ನಮ್ಮನು ಕೂಡ. ಹೌದು. ಪ್ರತೀಕ್ಷಾ, ಜ್ಯೂಸ್ ಕುಡ್ತಿದ್ಯಾ? ಕೊಡೆ ನಮ್ ಸ್ವಲ್ಪ. ಕೊಡು, ನಮ್ ಸ್ವಲ್ಪ ಕೊಡು. ಪ್ರತೀಕ್ಷಾ. ಟೀಚರ್ ಜ್ಯೂಸ್ ಕುಡಿತಿದ್ದಾಳೆ, ಕೊಡ್ತಿಲ್ಲ. ಬೇಡ ಟೀಚರ್ ನೀವೇನು ಇಲ್ಲಿ? ನಾನು ಹೀಗೆ ಹೋಗ್ತಿದ್ದೆ, ನಾನು ನೋಡ್ಬೇಕು ಅಂತ ಅನಿಸ್ತು, ಅಲ್ಲಿಗೆ ಬಂದೆ. ಏನ್ ಜ್ಯೂಸು? ಬೇಡ ಟೀಚರ್, ಅದು ಕಹಿಯಾಗಿದೆ, ಅವ್ರಿಗೆ ಇಷ್ಟ ಆಗಿರ್ತಿಲ್ಲ. ಇಲ್ಲ ಟೀಚರ್. ಅದ್ಯಾವ ಜ್ಯೂಸ್? ತೋರ್ಸು. ಬೇಡ ಟೀಚರ್, ತೋರ್ಸು. ಬೇಡ. ಕೊಡು. ಪ್ರತೀಕ್ಷಾ, ಏನ್ ಮಾಡ್ಕೊಳ್ತಿದ್ಯಾ? ಮನೇಲಿ ಯಾರು ಇಲ್ವಾ? ಇಲ್ಲಿ ಬನ್ನಿ. ಏನ್ ಮಾಡ್ತಿದ್ದೀರಾ ನೀವು? ನಿಮ್ ಮಗಳು ಏನ್ ಮಾಡ್ಕೊಳ್ತಿದ್ದಾಳೆ ಅಂತ ನೋಡಿ. ವಿಷ ಕುಡಿತಿದ್ದಾಳೆ. ವಿಷಾನ? ಪ್ರತೀಕ್ಷಾ, ಏನಮ್ಮ, ಏನ್ ಮಾಡ್ಕೊತಿದ್ಯಾ ನೀನು? ನಿನ್ನ ತಾಯಿ ಬಿಟ್ಟು ಹೋದ್ರು, ನಾನ್ ನಿನ್ನ ಸಾಕ್ತಿದ್ದೀನಿ ನಿನಗೋಸ್ಕರ. ನೀನು ಬಿಟ್ಟು ಹೋದ್ರೆ ನಾ ಯಾರ ಸಲುವಾಗಿ ಜೀವನ ಮಾಡ್ಲಿ? ನನ್ ಗತಿ ಏನು? ನನ್ನ ಒಬ್ಬಂಟಿ ಬಿಟ್ಟು ಹೋದ್ರೆ ನನ್ ಗತಿ ಏನು? ಏನ್ ಮಾಡ್ಲಿ ನಾನು? ನಿನ್ಗೋಸ್ಕರ ಇಷ್ಟ ದಿನ ನಾನು ಜೀವಂತವಾಗಿದ್ದೀನಿ. ನಿನ್ನ ಇನ್ನೂ ದೊಡ್ಡ ವ್ಯಕ್ತಿ ಮಾಡಿ, ನಿನ್ ಕಾಲ ಮೇಲೆ ನೀನೇ ನಿಂತ್ಕೊಳ್ಳೋ ತರ ಮಾಡಿ, ನಿನ್ಗೊಂದು ಒಳ್ಳೆ ಗಂಡನ್ನ ನೋಡಿ ಮದುವೆ ಮಾಡಿ ನಿನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತಿದ್ದೀನಿ. ನೀನು ನನ್ನ ಬಿಟ್ಟು ಹೋದ್ರೆ ನಾನೇನ್ ಮಾಡ್ಲಿ ಅಮ್ಮ? ಏನ್ ಮಾಡ್ಲಿ ಹೇಳು ನೀನೇ. ಹೇಳಪ್ಪ, ನನ್ಗೆ ಈ ಜೀವನ ಸಾಕಾಗಿದೆ. ಹೆತ್ತಮ್ಮ ಸಾಕಿದ ನನ್ನ ಅಮ್ಮ ಇದ್ದಾಳಲ್ಲ ಪದ್ಮ, ಅವಳಿಗೆ ನಾನು ಬೇಡಾಗಿದ್ದೇನೆ. ಈ ಸಮಾಜಕ್ಕೆ ನಾನು ಬೇಡಾಗಿದ್ದೇನೆ ಅಂದ್ಮೇಲೆ ಇನ್ನು ನಾನು ಬದುಕಿ ಏನ್ ಪ್ರಯೋಜನಪ್ಪ? ಇಲ್ಲ, ನಾನು ಸಾಯ್ಬೇಕಪ್ಪ. ಅವರಿಬ್ಬರಿಗೂ ಬೇಡ ಆದ್ರೆ ಏನು ಮಗಳೇ? ನಿನ್ನ ಪ್ರೀತಿಸುವ ಟೀಚರ್ ಇದ್ದಾರೆ, ನಿನ್ನ ಸ್ನೇಹಿತರಿದ್ದಾರೆ, ಅಟ್ಟು ಯಾಕೆ ನಾನಿದ್ದೀನಿ. ಒಬ್ಬಂಟಿಯಾಗಿ ಮಾಡಿ ಹೋಗ್ತೀಯ ನೀನು? ಯಾಕೆ ಮಗಳೇ ಇಂಥ ನಿರೀಕ್ಷೆ ಮಾಡಬೇಡ ಇನ್ನೊಮ್ಮೆ. ಈ ತರ ಪುನರ್ವಸತಿ ಕಾರ್ಯಕರ್ತರು ಭಾರತೀಪುರದಲ್ಲಿ ಶಿಬಿರವನ್ನು ಏರ್ಪಡಿಸುವುದರ ಬಗ್ಗೆ ಊರಿನ ಜನರ ಬಳಿ ಮಾತನಾಡಿ
ಶಿಬಿರ ಏರ್ಪಡಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಪುನರ್ವಸತಿ ಕಾರ್ಯದ ಅಧಿಕಾರಿ ಮನೋಹರ ಮತ್ತು ವೈದ್ಯರು ಹಾಗೂ ಗ್ರಾಮದ ಜನರು ಉಪಸ್ಥಿತಿಯಲ್ಲಿರುತ್ತಾರೆ. ಅದೇ ಕಡೆ ಗಂಡನ್ ಫೋನ್ ಬಂದಿತ್ತು. ನೆರೆದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬೇಗ ಮುಗಿಸ್ಲಕ್ಕೆ ಹೇಳ್ರೆ, ಮನೆಯಲ್ಲಿ ತುಂಬಾ ಕೆಲಸ ಇದೆ. ನಮ್ಮ ಈ ಶಿಬಿರಕ್ಕೆ ನನಗೆ ಸಹಕರಿಸಿದಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಶಿಬಿರದ ಮುಖ್ಯ ಉದ್ದೇಶ ಮತ್ತು ಈ ಶಿಬಿರದಲ್ಲಿ ಆರೋಗ್ಯ ತಪಾಸಣೆಯನ್ನು ನಮ್ಮ ಶಿಬಿರದ ಒಂದು ಭಾಗವಾಗಿ ಆಯೋಜಿಸಲಾಗಿದೆ. ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಶಿಬಿರದ ಮುಖ್ಯ ಉದ್ದೇಶ ಅಸಮರ್ಥರು ಅಂದರೆ ಅಂಗವಿಕಲರಿಗೆ ದೊರಕಬಹುದಾದ ಅಂದರೆ ಗೌರ್ಮೆಂಟ್ ಸರ್ಕಾರವು ಅವರಿಗಾಗಿ ತಂದ ಸೌಲಭ್ಯಗಳನ್ನ ಅವರಿಗೆ ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ತಿಳಿಸುವುದಾಗಿದೆ. ಅದರಲ್ಲಿ 2001ರ ಜನಗಣತಿಯ ಪ್ರಕಾರ ಸಾಕ್ ನಿಲ್ಸಪ್ಪ, ಅನ್ಕೊಂಡು ಓಹೋ, ಏನಿರಲ್ಲ ಸರ್, ಮನೇಲಿ ಕಿತ್ತಪ್ಪ ಹಾಕೊಂಡ್ಕೊಂಡು ಬಜಾರಿ ಬಾಯಿ ಬಿಸ್ಕೊಂಡು ಕುತ್ಕೊಳ್ಳೆ. ಕುತ್ಕೊಳ್ಳೆ. ಅಕ್ಕ ಬಾ ಅಕ್ಕ ಹೋಗುವ, ಅಲ್ಲಿ ಅಮೃತಧಾರೆ ಸ್ಟಾರ್ಟ್ ಆಗ್ತಿದೆ. ಲಕ್ಷ್ಮೀ ನಿವಾಸನೂ ಸ್ಟಾರ್ಟ್ ಆಯ್ತಾ ಅಂತ. ಮಯೂರಿ ಬಾರೆ. ರವಿ, ನೀನ್ ಬರ್ತೀಯ ಇಲ್ವಾ? ಓಹೋ, ಬಿಟ್ಕೊಂಡ್ ಸಾಯಿರಿ. ಸಾಕು. ಆ ಬಜಾರಿಗೇನು ಮನೇಲಿ ಕೆಲಸ ಇಲ್ಲ, ನಮ್ಗೆ ಹಾಗೇನಲ್ಲ. ಓಹೋ, ಅಷ್ಟೊಂದ್ ಕೆಲಸ ಇರ್ಲಿ ಹೋಗೋರು ಹೋಗ್ಲಿ. ಇಲ್ಲಿ ಕೇಳಿ, ಇದು ಸಾಮಾಜಿಕ ಪ್ರಜ್ಞೆಯ ಒಂದು ಹಕ್ಕು. ಅಲ್ಲದೆ 2001ರ ಜನಗಣತಿ ಪ್ರಕಾರ 9.5 ಲಕ್ಷ ಜನರು ಅಂಗವಿಕಲತೆಯಿಂದ ಕೂಡಿದ್ದಾರೆ. ಅದರಲ್ಲಿ 6.5 ಲಕ್ಷ ಜನರು ಬರೀ ಹಳ್ಳಿಗಳಲ್ಲೇ ಕಂಡು ಬರ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಬಡತನ ಕಾಡಾಗಿದೆ. ಅಲ್ಲದೆ ಗರ್ಭಿಣಿಯಾದ ನಂತರ ಮೆಡಿಸಿನ್ ತಗೊಳ್ಳೋದಕ್ಕೆ ಅವರಿಗೆ ಹಣ ಇಲ್ಲದೆ ಇರುವುದು, ಅಲ್ಲದೆ ಮತ್ತು ಅವರು ಮದ್ಯಪಾನ ಅಥವಾ ಧೂಮಪಾನವನ್ನ ಸೇವನೆ ಇರುವುದು, ಅದೇ ಅಲ್ಲದೆ ಹುಟ್ಟಿದ ನಂತರ ಸರಿಯಾದ ಸಮಯಕ್ಕೆ ಅವರಿಗೆ ಪೋಲಿಯೋ ಹಾಕಿಸದೇ ಇರುವುದು. ಇದೆಲ್ಲ ತಡೆಗಟ್ಟಲು ಮತ್ತು ಅವರಿಗೆ ಅನುದಾನವನ್ನು ನೀಡಲು ಸರ್ಕಾರವು ಅನೇಕ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಉಚಿತ ಶಿಕ್ಷಣ, ಅವರಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದೆ. ಅಲ್ಲದೆ ಅವರಿಗೆ ತಪಾಸಣೆ ಕೇಂದ್ರವನ್ನು ಸ್ಥಾಪನೆ ಆಗಲಿ, ಅವರು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬಹುದು. ಅದೇ ರೀತಿ ಉಚಿತ ಪ್ರಯಾಣವನ್ನು ಅಂದರೆ ಗೌರ್ಮೆಂಟ್ ಅಡ್ಡಾಡ ಸಂಚಾರ ವ್ಯವಸ್ಥೆಯನ್ನು ಅವರಿಗೆ ಉಚಿತವಾಗಿ ನೀಡ್ತಾ ಇದೆ ಮತ್ತು ಸ್ವ ಉದ್ಯೋಗಕ್ಕಾಗಿ ಅವರಿಗೆ ತರಬೇತಿಯನ್ನ ನೀಡ್ತಾ ಇದೆ. ಇಂತಹ ತರಬೇತಿಯಲ್ಲಿ ನಿಮ್ಮ ನೆರೆಹೊರೆಯ ನಿಮ್ಮಂತಹ ಮನೆತನಗಳಲ್ಲಿ ಯಾರು ಇದ್ರೆ ಅವರನ್ನ ಕರೆದುಕೊಂಡು ಬಂದು ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ತಪಾಸಣೆ ಮಾಡಿಸಿ ನಮ್ಮ ಹತ್ರ ಕರ್ಕೊಂಡ್ ಬಂದ್ರೆ ಅವರಿಗೆ ಯಾವುದಾದ್ರೂ ನಮ್ಮಿಂದ ಆದ ಸಹಾಯವನ್ನು ನಾವು ಮಾಡ್ತೇವೆ. ಪದ್ಮ, ನಿಮ್ಮನೇಲಿ ಪ್ರತೀಕ್ಷಾ ಇದ್ದಾಳಲ್ಲ, ಹೇಳಿ ಹೋಗಿ. ಸರ್, ನಮ್ಮ ಶಾಲೆಯಲ್ಲಿ ಪ್ರತೀಕ್ಷಾ ಎಂಬ ಹುಡುಗಿ ಇದ್ದಾಳೆ. ಅವಳು ಪೋಲಿಯೋದಿಂದ ಕಾಲ್ ಕಟ್ಕೊಂಡಿದ್ದಾಳೆ. ಅವಳನ್ನು ಚಿಕಿತ್ಸೆಗಾಗಿ ಕರ್ಕೊಂಡ್ ಬರ್ತೇನೆ ನಾನು. ಹೋಗಿ ಈಗ ತಪಾಸಣೆ ಮಾಡಿಸಿ ನಾಳೆ ಕರ್ಕೊಂಡು ಬನ್ನಿ. ಸರಿ ಸರ್. ನಮಸ್ತೆ ಸರ್. ಇವರೇ ಸರ್, ಪ್ರತೀಕ್ಷಾ ಅಂತ. ನಿನ್ನೆ ಹೇಳಿದ್ನಲ್ಲ. ನನ್ನಿಂದ ಏನ್ ತಾನೇ ಮಾಡ್ಲಿಕ್ಕಾಗ್ತದೆ ಸರ್? ಡ್ಯಾನ್ಸ್ ಮಾಡ್ಬೇಕಂತ ತುಂಬಾ ಆಸೆ ಹೊತ್ತವಳು ನಾನು. ಆದ್ರೆ ಈ ಪೋಲಿಯೋ ಅನ್ನುವಂತ ಬಂದ ನನ್ನ ಮೇಲೆ ಯಾವುದ್ರ ಮೇಲೆ ಆಸಕ್ತಿಯೂ ಇಲ್ಲ ಸರ್ ನನಗೆ. ಹಾಗೆಲ್ಲ ಹೇಳ್ಬಾರ್ದು. ದೈಹಿಕವಾಗಿ ನ್ಯೂನತೆ ಇದ್ದರೂ ಆ ದೇವರು ಏನೋ ಒಂದು ಸೌಲಭ್ಯಗಳನ್ನು ನಿಮಗೆ ಕೊಟ್ಟಿರ್ತಾನೆ. ದೈಹಿಕವಾಗಿ ಒಂದು ನ್ಯೂನತೆಯನ್ನು ಕಂಡುಕೊಂಡ್ರೆ ಅದರಲ್ಲಿ ಕೌಶಲ್ಯವನ್ನು ದೇವರು ಇಟ್ಟಿರುತ್ತಾನೆ. ಅದರಲ್ಲಿ 2011 ವರ್ಷದಲ್ಲಿ ಕೆ ಎಸ್ ರಾಜಣ್ಣ ಅವರು 2002ರಲ್ಲಿ ಪ್ಯಾರಾ ಒಲಿಂಪಿಕ್ ಅಂದ್ರೆ ಅವರು ಪೋಲಿಯೋ ಪೀಡಿತದಿಂದ ಕಾಲು ಕಳ್ಕೊಂಡಿರ್ತಾರೆ. ಅವರು 2002ರಲ್ಲಿ ಪ್ಯಾರಾ ಒಲಿಂಪಿಕ್ ನಲ್ಲಿ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ಗೆದ್ದು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾರೆ. ಅದೇ ರೀತಿ ಈಜು ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ತಂದುಕೊಡ್ತಾರೆ. ಅದೇ ರೀತಿ ಇನ್ನೊಬ್ಬರು ಸಾಧಕರನ್ನು ಹೇಳೋದಾದರೆ ಸುಧಾಚಂದ್ರನ್ ಅಂತಂದು ಈಗಲೂ ಕಿರುತೆರೆಯಲ್ಲಿ ಅವರು ವೃತ್ತಿಯಾಗಿ ಬರ್ತಿದ್ದಾರೆ. ಅಲ್ಲದೆ ಹಿಂದಿ, ತೆಲುಗು, ತಮಿಳು ಎಲ್ಲ ಮಾಡ್ತಿದ್ದಾರೆ. ಅವರು ಒಂದು ಕಾಲ ಇಲ್ಲ, ರಸ್ತೆ ಅಪಘಾತದಲ್ಲಿ ಅವರು ಒಂದು ಕಾಲನ್ನು ಕಳ್ಕೊಂತಾರೆ. ಅಂತದ್ದು ತಂತ್ರಜ್ಞಾನದಿಂದ ತಮ್ಮ ಕಾಲನ್ನು ಮರುಬಳಕೆ ಮಾಡಿಕೊಂಡು ಈಗಲೂ ಹಿಂದಿ ಮತ್ತು ತಮಿಳು, ಕನ್ನಡ ಈಗ ನೃತ್ಯದ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂತಹ ಸಾಧಕರನ್ನು ನೋಡಿದಾಗ ನಿಮಗೆ ಏನು ಅನ್ಸೋದಿಲ್ವಾ?
ಹಾಗಾದ್ರೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ನನಗೆ ಹಾಡು ಹೇಳೋದಂದ್ರೆ ತುಂಬಾ ಇಷ್ಟ ಸರ್. ಓಕೆ, ಹಾಗಾದ್ರೆ ನಮ್ಮ ಸಂಗೀತ ತರಬೇತಿಯಲ್ಲಿ ನೀವು ಶಿಕ್ಷಣವನ್ನು ಮುಂದುವರಿಸಬಹುದು. ಸರಿ. ನಿನ್ನ ಹೆಸರೇನಮ್ಮ? ಮಯೂರಿನಾ? ಹೊರಗಡೆ ನಮ್ಮ ಟೀಚರ್ ಪ್ರಿಯಾ ಅಂತ ಇದ್ದಾರೆ, ಸಂಗೀತ ಟೀಚರ್, ಅವ್ರು ಕರ್ಕೊಂಡು ಬನ್ನಿ. ನನಗೂ ಮಕ್ಕಳು ಪಾತ್ರ ಕೊಟ್ಟಂಗೆ ಮಾಡ್ಬೋದು. ಮತ್ತೆ ಅಂತ ಅಲ್ಲ ಹೇಳಿ. ಬನ್ನಿ ಟೀಚರ್, ಹೋಗ್ತೀನಿ. ಬನ್ನಿ ಕೂತ್ಕೊಳ್ಳಿ ಟೀಚರ್. ನೋಡಿ, ಇವರ ಹೆಸರು ಪ್ರತೀಕ್ಷಾ ಅಂತ. ಇವರು ಪೋಲಿಯೋದಿಂದ ತಮ್ಮ ಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಇವರಿಗೆ ಸಂಗೀತದಲ್ಲಿ ಆಸಕ್ತಿ ಇದೆ. ಆದ್ದರಿಂದ ಇವರಿಗೆ ನಿಮ್ಮ ಸಂಗೀತ ಕ್ಲಾಸ್ ನಲ್ಲಿ ಕುಳಿತುಕೊಂಡು ಅವರಿಗೆ ಸಂಗೀತವನ್ನು ಅಭ್ಯಾಸ ಮಾಡಿಸಬೇಕು. ಹೋಗಿ ಬನ್ನಿ. ಬಾಯ್. ಸ್ಕೂಲ್ ಫ್ರೆಂಡ್ಸ್ ಅಲ್ವಾ? ನಮಸ್ತೆ ಮಕ್ಕಳೇ. ಹೇಗಿದ್ದೀರಾ? ಹೌದಾ? ಸರಿ. ಇವರ ಹೆಸರು ಪ್ರತೀಕ್ಷಾ ಅಂತ. ನಮ್ಮ ತರಗತಿಗೆ ಹೊಸದಾಗಿ ಸೇರಿದ್ರು. ಹೌದಾ? ಹೌದಾ? ಪ್ರತೀಕ್ಷರವರೇ, ನಿಮ್ಗೆ ಹಾಡ್ಲಿಕ್ಕೆ ಬರ್ತದಾ? ಹಾಗಾದ್ರೆ ಈಗ ಯಾವ್ದಾದ್ರು ಹಾಡನ್ನು ಹಾಡ್ಬೋದಾ? ಚಂದ ಮಾಮ ಬಾ ಲಾಲಿ ಮಾಮ ಬಾರು, ಚಂದ ಮಾಮ ಬಾ ಲಾಲಿ ಮಾಮ ಬಾರು. ವೆರಿ ಗುಡ್ ಪ್ರತೀಕ್ಷಾ. ಹೀಗೆ ಇನ್ನೂ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಒಂದು ದಿವಸ ಒಳ್ಳೆ ಸಂಗೀತಗಾರ್ತಿ ಆಗುತ್ತೀರಾ. ಸರಿ ಟೀಚರ್. ಈಗ ಸಂಗೀತ ಅಭ್ಯಾಸ ಆರಂಭಿಸೋಣ. ಈಗ ನೀವು ಹಾಡಿ. ವೆರಿ ಗುಡ್ ಮಕ್ಕಳೇ. ಇಂದು ಭಾನುವಾರ ಒಂದು ಜಿಲ್ಲಾ ಮಟ್ಟದಲ್ಲಿ ಸಂಗೀತ ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ ನೀವೆಲ್ಲರೂ ಆಯ್ಕೆ ಆಗಿದ್ದೀರಾ. ಎಲ್ಲರೂ ಚೆನ್ನಾಗಿ ಭಾಗವಹಿಸಬೇಕು. ಬಹುಮಾನವನ್ನು ಗಳಿಸಬೇಕು. ಸರಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸಂಗೀತವೆಂದರೆ ಜಾತಿ ಮತಗಳೆಂಬ ಭೇದ ಭಾವವಿಲ್ಲದಂತವೆ. ಮನಸ್ಸಿನ ಸಂಕಟ ಬೇಸರಗಳ ನಿವಾರಿಸಲು ಕಿವಿಯೊಳಗೆ ಇಳಿದು ನರನಾಡಿಗಳಲ್ಲಿ ಪ್ರವಹಿಸಿ ಚೈತನ್ಯ ತುಂಬುವ ಪ್ರಕ್ರಿಯೆ ಎಂದು ಹೇಳುತ್ತಾ ಇಂದು ಹಮ್ಮಿಕೊಂಡಿರುವ ಅಂತರ್ಜಿಲ್ಲಾ ಹಾಡುಗಾರಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾಧಿಕಾರಿ ಕುಮಾರ್ ಸರ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಪರ್ಧೆಯ ತೀರ್ಪುಗಾರರಾಗಿರುವ ವಿದುಷಿ ಪ್ರಿಯಾರವರು ಹಾಗೂ ಪುನರ್ವಸತಿ ಕಾರ್ಯಕರ್ತರಾದ ಮನೋಹರ್ ಇವರು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಇಂದಿನ ಈ ಸಂಗೀತದ ವೇದಿಕೆ ಹಲವಾರು ಪ್ರತಿಭೆಗಳನ್ನು ಎಲೆಮರೆಯಿಂದ ಹೊರತರುವುದಷ್ಟೇ ಅಲ್ಲ, ಎಷ್ಟು ಪ್ರತಿಭೆಗಳ ಭದ್ರ ಭವಿಷ್ಯದ ಬುನಾದಿ ಆಗಬಹುದೆಂದು ಹೇಳುತ್ತಾ ಇಂದಿನ ಈ ಸಂಗೀತ ಸ್ಪರ್ಧೆಯನ್ನು ಇದೀಗ ಪ್ರಾರಂಭಿಸಲಿದ್ದೇವೆ. ಮೊದಲನೆಯ ಸ್ಪರ್ಧಿ ರವಿ. ನನ್ನ ಮಗ ರವಿ ಬಂದ. ನನ್ನ ಒಳ್ಳೆ ಮಗ, ಆಶೀರ್ವಾದ ಆಯ್ತಾ? ಹೋಗ್ ಚೆನ್ನ ಆಡು. ಹೋಗೆ ಸುಮ್ಮನಿರಕ್ಕ. ನಾ ಕಾಣಲೋಕವನ್ನು ಕಾಣೋರು
ಇಬ್ಬನಿಯೇ ಮೆಲ್ಲಗೆ ಓ ಮಲ್ಲಿಗೆ ನನ್ನ ಕಾಯೋ ಭೂಮಿ ತಾಯಿ ನಿನ್ನ ನೋಡಲು ನನಗೆ ಇನ್ನೊಂದು ಜನ್ಮವೂ ಬೇಕು ಬಾನಾಡಿಯಾಗೆ ನಾ ಹಾಡಿ ನಗುತ್ತಿರಲು ಬೇಕು ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಹೇಳುವೆಯಾನು ಓ ಇಬ್ಬನಿಯೇ ಮೆಲ್ಲಗೆ ಹೇಳು ಓ ಮಲ್ಲಿಗೆಯೇ ಮಗ ನನ್ನ ಮಗ ಒಳ್ಳೆ ಮಗ ಆಯ್ತಾ ರಮ್ಯತ ನಿನ್ ಮಗ ಯಶೋದ ಮಗಳು ಮಯೂರಿಗೋಸ್ಕರ ಹಾಡ್ದಂಗಿದೆ ಕಣೆ ಸೆಕೆಂಡ್ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ. ಇದೀಗ ಎರಡನೇ ಸ್ಪರ್ಧೆಯನ್ನು ಸ್ವಾಗತಿಸೋಣ. ಎರಡನೇ ಸ್ಪರ್ಧೆ ಮಯೂರಿ. ಊರಿಗೆ ಬೇರೆ ಮಗಳು ಇವಳಿಗೆ. ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ. ಹಾಡ್ಬೇಕಾ? ಹಾಡು ಮಗಳೇ. ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮ ತಾನೆ. ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮ ತಾನೆ. ಅಮ್ಮ ನನ್ನಮ್ಮ ಅಮ್ಮ ನನ್ನಮ್ಮ. ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮ ತಾನೆ. ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮ ತಾನೆ. ಅಮ್ಮ ಎಷ್ಟು ಚೆನ್ನಾಗಿ ಹಾಡು ಮಗಳೇ. ಸೂಪರ್ ಸೂಪರ್. ಯಶೋದ ನಿನ್ ಮಗಳು ಬಾತ್ರೂಮ್ ಅಲ್ಲಿ ಹಾಡ್ದಂಗಿದೆ ಕಣೆ. ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ ಬೊಂಬಾಯಿ. ಇದೀಗ ಮೂರನೇ ಸ್ಪರ್ಧೆಯನ್ನು ಸ್ವಾಗತಿಸೋಣ. ಮೂರನೆಯ ಸ್ಪರ್ಧಿ ಅಭಿಷೇಕ್. ಪರಪಂಚ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಸಾಕು ಸಾಕು ನಿದ್ದೆ ಬರ್ತಿದೆ ನಂಗೆ. ಈ ಸ್ಪರ್ಧೆಯು ನಮ್ಮೆಲ್ಲರ ನಿರೀಕ್ಷೆಯಂತೆ ಅತ್ಯದ್ಭುತವಾಗಿ ನಡೆಯುತ್ತಿದೆ. ಇದೀಗ ಈ ಸ್ಪರ್ಧೆಯ ಕೊನೆಯ ಸ್ಪರ್ಧೆಯನ್ನು ಸ್ವಾಗತಿಸುವ ಸಮಯ. ನಾಲ್ಕನೆಯ ಸ್ಪರ್ಧಿ ಪ್ರತೀಕ್ಷಾ. ಕುಂಟಿನ ಕುಂಟಿ ನೋಡಿ ಆಡ್ತಾಳೆ ಈಗ. ಮಯೂರಿ ಸುಮ್ಮನೆ. ಇವಳೇ ಮಾಡ್ತಾಳೆ ಅವಳು ಕರ್ಕೊಂಡು ಹೋಗ್ತಿದ್ದಾಳೆ. ಎಷ್ಟು ಹೇಳಿದ್ರು ಅಷ್ಟೇ. ಥೂ. ಸುಖವಾದರೆ ನನ್ನಿಂದಾಯ್ತು ಎಂಬರೋ ಸುಖವಾದರೆ ನನ್ನಿಂದಾಯ್ತು ಎಂಬರೋ ದುಃಖವಾದರೆ ದೈವ ಮಾಡಿ ತೆಂಬರು ಸುಖಕ್ಕೆ ತಾನ್ಯಾರು ದುಃಖಕ್ಕೆ ತಾನ್ಯಾರು ವಿಠಲನಾಗಿ ಕೆಡಬೇಡ ಮನೋಜ ರುಕ್ಮಿಣಿಯ ರಸ ಪುರಂದರ ವಿಠಲ ರುಕ್ಮಿಣಿಯ ರಸ ಪುರಂದರ ವಿಠಲ ಸುಖ ದುಃಖ ಮಾಡಿಸುವನೋ ಕಾಣೋ ಹ ಹ ಹ ಮಾನವ ಹೀಗೆ ಗೆಟ್ಟೆ ಹ ಹ ಹ ಮಾನವ ಹೀಗೆ ಗೆಟ್ಟೆ ಹ ಹ ಹ ಮಾನವ ಹೀಗೆ ಗೆಟ್ಟೆ ಹರಿ ಭಜನೆಯ ಬಿಟ್ಟೆ ಹರಿ ಭಜನೆಯ ಬಿಟ್ಟೆ ಮಾನವ ಹರಿ ಭಜನೆಯ ಬಿಟ್ಟೆ
ನಾವು ಸ್ಪರ್ಧೆಯ ಅತಿ ಮುಖ್ಯವಾದ ಘಟ್ಟಕ್ಕೆ ತಲುಪಿದ್ದೇವೆ. ಅತ್ಯದ್ಭುತವಾಗಿ ನಡೆದಂತಹ ಈ ಸ್ಪರ್ಧೆಯ ಫಲಿತಾಂಶವನ್ನು ಇದೀಗ ಕೇಳುವ ಸಮಯ. ಮಾನ್ಯ ತೀರ್ಪುಗಾರರಲ್ಲಿ ಈ ಸ್ಪರ್ಧೆಯ ಫಲಿತಾಂಶವನ್ನು ಹೇಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನನ್ನ ಮಗಳು ಫಸ್ಟ್ ಮಲ್ವರಿ. ರವಿ ನೋಡು ನೋಡು. ಸಂಗೀತ ಹೇಗೆ ನಡೀತು? ಸೂಪರ್ ಅಲ್ಲ? ಓಕೆ. ಸ್ಪರ್ಧೆ ಎಂದ ಮೇಲೆ ಸೋಲು ಗೆಲುವು ಇದ್ದಿದ್ದೆ. ಸೋತಾಗ ಕುಗ್ಗದೆ, ಗೆದ್ದಾಗ ಹೇಗಿದೆ, ಎಲ್ಲವನ್ನು ನಮ್ಮ ಜೀವನದಲ್ಲಿ ಸರಿಸಮವಾಗಿ ನೋಡ್ಕೊಳ್ಬೇಕು. ಅದೇ ಅಲ್ವಾ ನಿಜವಾದ ಜೀವನ. ಈಗ ಎಲ್ಲರೂ ಕಾತರತೆಯಿಂದ ಕೂಡಿದಂತಹ ಗೆಲುವಿನ ನಗೆಯನ್ನ ಬೀರುವಂತಹ ಯಾರಾದರೂ ನೋಡುವ. ತೃತೀಯ ಬಹುಮಾನವನ್ನ ಅಭಿಷೇಕ್ ಅವರು ಪಡೆದುಕೊಂಡಿರ್ತಾರೆ. ಅದನ್ನು ನಮ್ಮ ಜಿಲ್ಲಾಧಿಕಾರಿ ಅವರು ನನ್ನ ಮಗಳು ಫಸ್ಟ್ ರೋಡಿಗ. ಈ ಸ್ಪರ್ಧೆಯ ದ್ವಿತೀಯ ಬಹುಮಾನವನ್ನ ಅದೇ ಸ್ಕೂಲಿನ ಮಯೂರಿ ಅವರು ಪಡೆದುಕೊಂಡಿರುತ್ತಾರೆ. ಈಗ ಪ್ರಥಮ ಬಹುಮಾನಕ್ಕೆ ಮುತ್ತಿಡಲು ಬರುತ್ತಿದ್ದಾರೆ. ಯಾರಿರ್ಬೋದು? ನನ್ನ ಮಗ ರವಿ. ನನ್ನ ಮಗ ರವಿ ಬರ್ತಾನೆ. ಓಕೆ. ಮೊದಲನೇ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ ಪ್ರತೀಕ್ಷಾ ಅವರು. ಅವರಿಗೆ ನಮ್ಮ ಜಿಲ್ಲೆಯ IAS ಅಧಿಕಾರಿಯಾದ ಅಜಿತ್ ಅವರು ಇಡಬೇಕಾಗಿ ವಿನಂತಿ. ಪ್ರಶಸ್ತಿಯನ್ನು ವಿತರಿಸಿದಂತಹ ಎಲ್ಲ IAS ಅಧಿಕಾರಿ ಅವರಿಗೆ ಧನ್ಯವಾದಗಳು. ಎಲ್ಲ ವಿಜೇತರಿಗೂ ಶುಭಾಶಯಗಳನ್ನು ಕೋರುತ್ತಾ ಇದೀಗ ಸ್ಪರ್ಧೆಯ ವಿಜೇತರಾದ ಕುಮಾರಿ ಪ್ರತೀಕ್ಷಾರವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತು ಈ ಸ್ಪರ್ಧೆಯಲ್ಲಿ ಗೆದ್ದಿರಬಹುದು, ಆದ್ರೆ ಈ ಸಾಧನೆ ನನ್ನದಲ್ಲ. ಯಾಕೆ ಗೊತ್ತಾ? ಮನೆಯಲ್ಲಿ ನಾನು ಮಂಕಾಗಿ ಕೂತಾಗ ಅವರಿಗೆ ಅರಿವಿದ್ದೋ ಇಲ್ಲ ಅರಿವಿಲ್ಲದೆಯೋ ನನ್ನನ್ನ ಮುಂದೆ ನಿಂತು ನನಗೆ ಸಹಾಯ ಮಾಡಿ ಅಂತ ನನ್ನಮ್ಮ, ನನ್ನ ಹೆತ್ತ ಅಮ್ಮ ಇದ್ದಾರಲ್ಲ, ಪದ್ಮಾಳಿಗೆ ಸೇರ್ಬೇಕು. ಮತ್ತೆ ಈ ಸಾಧನೆ, ನನ್ನ ನೋವು ನಲಿವು ಎಲ್ಲದರಲ್ಲೂ ನನ್ನ ಜೊತೆ ಆಗಿದ್ದ ನನ್ನ ಅಪ್ಪನಿಗೆ ಸೇರ್ಬೇಕು. ಹಾಗೆ ನನ್ನನ್ನ ಈ ಸಮಾಜ ಬೇಡ ಅಂತ ಹೇಳಿದ್ರು ನನ್ನನ್ನ ಈ ಸಮಾಜಕ್ಕೆ ಪರಿಚಯ ಮಾಡಿಸಿದ್ರಲ್ಲ ನನ್ನ ಹೆಮ್ಮೆಯ ಟೀಚರ್ ರಶ್ಮಿತಾ ಟೀಚರಿಗೆ ಸೇರ್ಬೇಕು. ಇವತ್ತು ಈ ಟೀಚರ್ ಇದ್ದಾರಲ್ಲ, ಈ ಟೀಚರ್ ನನ್ನನ್ನ ಈ ಸಮಾಜಕ್ಕೆ ಪರಿಚಯ ಮಾಡಿಸದೆ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಒಬ್ರು ಟೀಚರ್ ಅನ್ನುವಂಥವ್ರು ಕೇವಲ 4 ಗೋಡೆಗೆ ಮಾತ್ರ ಸೀಮಿತವಾಗಿಲ್ಲದೆ ಎಲ್ಲಾ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯನ್ನ ನೋಡಿಕೊಂಡು ನನಗೂ ಒಂದು ಸಪೋರ್ಟ್ ಮಾಡಿದ್ರಲ್ಲ. ನನ್ನ ಈ ಸಾಧನೆಗೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಈ ಸಾಧನೆಗೆ ಮುಖ್ಯ ಕಾರಣ ನನ್ನ ಟೀಚರ್, ನನ್ನ ರಶ್ಮಿತಾ ಟೀಚರ್. ಅವರಿಗೆ ಸಲ್ಲಬೇಕು. ಧನ್ಯವಾದಗಳು. ಇಷ್ಟೆಲ್ಲ ಕಷ್ಟ ಕೊಟ್ಟರು ಕೂಡ ನನ್ನ ಮಲ್ತಾಯಿ ಅಂತೆ ನೋಡದೇನೆ ನನ್ನ ಸ್ವಂತ ತಾಯಿ ತರ ನೋಡ್ಬಿಟ್ಲು. ಅವಳಿಗೆ ಈ ರೀತಿ ಕಷ್ಟ ಕೊಟ್ಟರು ಕೂಡ ಕೊನೆಯಲ್ಲಿ ಯಾವತ್ತೂ ಕೂಡ ನನ್ನ ಕೈ ಬಿಡ್ಲಿಲ್ಲ. ಎಂತೆಲ್ಲ ತಪ್ಪು ಮಾಡ್ಬಿಟ್ಟೆ ನಾನು. ರೀ, ತಪ್ಪಾಯ್ತು ಕಣ್ರಿ, ಇನ್ಯಾವತ್ತೂ ಮಾಡೋಲ್ಲ ನಿಮ್ಗೆ. ನೀನು ಮೊದ್ಲಿಂದ ಅದೇ ಹೇಳ್ತಿದ್ದೆ ಕಣೆ, ಅವಳು ಒಂದು ನಿನ್ ಮಗಳೇ ಅಂತ. ಈಗ್ಲಾದ್ರೂ ಬುದ್ಧಿ ಅಂತ ಬಂತಲ್ಲ, ಇನ್ ಮುಂದೆ ಆದ್ರೂ ಚೆನ್ನಾಗಿ ಬುದ್ಧಿ ಕಲಿ. ನಾವೀಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈ ಸ್ಪರ್ಧೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿರುವ ವಿದುಷಿ ಪ್ರಿಯಾರವರಿಗೂ ಹಾಗೂ ಪುನರ್ವಸತಿ ಅಧಿಕಾರಿಗಳಾದ ಮನೋಹರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಹಾಗೂ ಇಲ್ಲಿ ವೀಕ್ಷಕರಾಗಿ ಆಗಮಿಸಿರುವ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡ್ತಾ ಇದ್ದಾರೆ. ಅಂಗವೈಕಲ್ಯ ಎನ್ನುವುದು ಕೆಲವರಿಗೆ ಹುಟ್ಟು ಸಹಜವಾಗಿರ್ಬಹುದು, ಆದ್ರೆ ಇನ್ನು ಕೆಲವರಿಗೆ
ನಂತರ ಕೂಡ ಯಾವ್ದಾದ್ರು ಒಂದು ಇನ್ಸಿಡೆಂಟ್ಸ್ ಇಂದ ಬರ್ಬಹುದು. ಹಾಗಾಗಿ ಮನುಷ್ಯನಿಗೆ ಅಂಗವೈಕಲ್ಯ ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಅಂಗಗಳು ಸರಿ ಇದೆ ಅಂತ ಹೇಳಿದ್ರೆ ಅವನಿಗೆ ಏನು ಸಾಧನೆ ಮಾಡ್ತಾನೆ ಅಂತಲ್ಲ. ಯಾವ ಅಂಗಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅವನು ಏನು ಸಾಧಿಸೋದಿಲ್ಲ ಅಂತಲ್ಲ. ಹಾಗಾಗಿ ಮನುಷ್ಯನ ಜೀವನ ಆದ್ಮೇಲೆ ಏನಾದ್ರೂ ಒಂದು ಡೊಂಕ್ ಇದ್ದೇ ಇರ್ತದೆ. ನಾನೀಗ ಅರ್ಧ ಅಥವಾ 1 ಗಂಟೆ ತನಕ ಏನಾದ್ರೂ ನನ್ನ ಈ ನೋವನ್ನ ಹೇಳ್ಕೊಳ್ಳೋದಾದ್ರೆ ನನ್ನಂತೆ ಅದೆಷ್ಟೋ ಜನ ದಿನನಿತ್ಯದ ಜೀವನದಲ್ಲಿ ನಿಜವಾಗಿಯೂ ಕೂಡ ಅನುಭವಿಸುತ್ತಿರುವ ನೋವನ್ನ ನಾನೀಗ ಅರ್ಧ 1 ಗಂಟೆಯಲ್ಲಿ ನೋಡಿದ್ದೇನೆ. ಹಾಗಾಗಿ ಯಾರೆಲ್ಲ ಈ ರೀತಿ ಅಂಗವೈಕಲ್ಯದಿಂದ